ಪರಮಗೀತ, ದ ಸಾಂಗ್ ಆಫ್ ಸಾಂಗ್ಸ್. ಈಗಾಗಲೇ ನಾವು 4 ಎಪಿಸೋಡ್ಗಳಲ್ಲಿ ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೇವೆ. ಇವತ್ತು 5ನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಆ ಇದು ತುಂಬಾ ಸೂಕ್ಷ್ಮವಾದ ಪುಸ್ತಕ. ಯಾಕಂದ್ರೆ ನಾವು ಎಲ್ಲೂ ತಪ್ಪು ಮಾಡಬಾರದು, ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಹಾಗಾಗಿ ಬಹಳ ಸಮಯ ತಕೊಂಡು ನಿಧಾನವಾಗಿ ಈ ಪುಸ್ತಕವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆದ್ರಿಂದ ಯಾರು ಆತರ ಪಡ್ಬೇಡ್ರಿ, ಏನಪ್ಪ ಏನು ಸಿಗ್ತಾ ಇಲ್ಲ ಇದರಲ್ಲಿ ನಮಗೆ ಅಂತೇಳಿ. ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಬೇರೆ ಪುಸ್ತಕಗಳಲ್ಲಿ ಸಿಕ್ಕೋ ಹಾಗೆ ನೇರವಾಗಿ ಆತ್ಮಿಕವಾದಂತ ಏನು ಹೇಳುದು, ಎಂಕರೇಜ್ಮೆಂಟ್, ಪ್ರೋತ್ಸಾಹ ಇದರಲ್ಲಿ ಸಿಗದೆ ಇರಬಹುದು ತಕ್ಷಣ. ಆದ್ರೆ ವಿ ಆರ್ ಸ್ಟಡಿಂಗ್ ದ ಬುಕ್ ಆಫ್ ಸಾಂಗ್ ಆಫ್ ಸಾಲಮೋನ್. ಅಂದ್ರೆ ಇದರ ಹಿನ್ನೆಲೆ, ಆ ಪುಸ್ತಕ ಯಾಕಿದೆ ಸತ್ಯವೇದದಲ್ಲಿ, ದೇವರು ಯಾಕೆ ಅನುಮತಿ ಕೊಟ್ಟಿದ್ದಾನೆ, ಇದನ್ನು ಓದುವುದರ ಮೂಲಕ ಈ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ಸಿಗುವಂತ ಆಧ್ಯಾತ್ಮಿಕವಾದ ಅಥವಾ ಆತ್ಮಿಕವಾದ ಪ್ರಯೋಜನವೇನು ಎನ್ನುವುದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಈಗ ಕಳೆದ ಬಾರಿ ನಾನು 4ನೇ ವಚನದ ಪ್ರಾರಂಭ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ನನ್ನ ನೆನಪು ಸರಿ ಆದ್ರೆ. ಬಹುಶಃ ಎಲ್ಲರೂ ಇದನ್ನ ಫಾಲೋ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ನೀವು ಫಾಲೋ ಮಾಡಿದ್ರು ಪರವಾಗಿಲ್ಲ, ಮಾಡದೇ ಇದ್ರು ಪರವಾಗಿಲ್ಲ. ನನ್ನ ಜವಾಬ್ದಾರಿಕೆ ಏನಂತಂದ್ರೆ, ನಾನು ಎಲ್ಲಿ ಬಿಟ್ಟಿದ್ದೀನೋ ಅಲ್ಲಿಂದ ಪ್ರಾರಂಭ ಮಾಡೋದು ನನ್ನ ಜವಾಬ್ದಾರಿಕೆ. ಅದರ 4ನೇ ವಚನ, 1ನೇ ಅಧ್ಯಾಯ, ಮೊದಲ ಅಧ್ಯಾಯದಲ್ಲಿ ಇದ್ದೀವಿ. 4ನೇ ವಚನ ನಾನು ಹೇಳಿ ಅಷ್ಟೇ ಸಮಯ ಆದ್ರಿಂದ ನಿಲ್ಲಿಸ್ಬಿಟ್ಟೆ. ನನ್ನನ್ನು ತುಸ ಎಳೆ, ಡ್ರಾ ಮೀ ನಿಯರ್ ಅಂತ ಹೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿದೆ. ಆದ್ರೆ ನಿನ್ನ ಹಿಂದೆ ಓಡಿ ಬರುವೆವು ಅಂತೀವಿ. ನೀವು ಗಮನಿಸಿದ್ರೆ ಇಲ್ಲಿ 2 ಮಾತುಗಳು ನನ್ನನ್ನು ಮತ್ತು ಬರುವೆವು ಎಂಬ ಏಕವಚನ ಪ್ರಯೋಗ ಒಂದರಲ್ಲಿದೆ, ಇನ್ನೊಂದರಲ್ಲಿ ಬಹುವಚನ ಪ್ರಯೋಗ ಇದೆ. ಈ ಪುಸ್ತಕವನ್ನ ನಾವು ಧ್ಯಾನ ಮಾಡುವಾಗ ನಾವು ತುಂಬಾ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕಾದಂತ ವಿಷಯ ಏನಂತಂದ್ರೆ, ಇದು ಒಂದು ಕವನ ರೂಪದಲ್ಲಿ ಬರೆದಿದೆ, ಕಾವ್ಯ ರೂಪದಲ್ಲಿ ಬರೆದಿದೆ. ಮಾತ್ರವಲ್ಲ, ಕಾವ್ಯ ರೂಪದಲ್ಲಿ ಬರೆದಿರುವಂತ ಈ ಗ್ರಂಥದಲ್ಲಿ ಆಗಿಂದಾಗ್ಗೆ ನಡುವೆ ಸಡನ್ ಆಗಿ ಬೇರೆ ಪಾತ್ರಗಳ ಪ್ರವೇಶ ಆಗುತ್ತೆ. ಬೇರೆಯವರು ಮಾತಾಡಿದಂತ ಸಂಭಾಷಣೆಯೂ ಸಹ ನಡುವೆ, ಈಗ ಉದಾಹರಣೆಗೆ 2 ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ, ನಡುವೆ 3ನೇ ವ್ಯಕ್ತಿ ಎಂಟರ್ ಆಗ್ತಾನೆ. ಅಥವಾ ಒಬ್ಬ ವ್ಯಕ್ತಿ ತನ್ನ ಎದುರುಗಡೆ ಇಲ್ಲದೆ ಇರುವಂತ ವ್ಯಕ್ತಿಯ ಬಗ್ಗೆ ಏನಾದ್ರೂ ಸ್ವಗತವಾಗಿ ಮಾತಾಡಿಕೊಳ್ಳುವಾಗ ತಕ್ಷಣ ಪಕ್ಕದಲ್ಲಿರುವಂತ ವ್ಯಕ್ತಿ ಇಂಟರ್ಫಿಯರ್ ಆಗ್ತಾರೆ, ಅದರಲ್ಲಿ ಪ್ರವೇಶ ಮಾಡ್ತಾರೆ, ತನ್ನ ಅನಿಸಿಕೆಯನ್ನ ಹೇಳ್ತಾರೆ. ಇದನ್ನು ನಾವು ತುಂಬಾ ಜಾಗರೂಕವಾಗಿ ಗಮನಿಸುವಾಗ ಮಾತ್ರವೇ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲ ಸೇರಿಸಿ ಏನೋ ಅಂತಾರಲ್ಲ, ಕಿಚಡಿ ಆಗ್ಬಿಡುತ್ತೆ. ಕಿಚಡಿ ಯಾರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಮಗೆ ಚಿಕ್ಕ ಚಿಕ್ಕ ಕ್ಲೂಗಳಿದೆ ಅಲ್ಲಿ ದೇವರ ವಾಕ್ಯದಲ್ಲಿ. ನನ್ನನ್ನು ತುಸ ಎಳೆ, ಅವಳು ಹೇಳ್ತಾಳೆ ತನ್ನ ಪ್ರಿಯನನ್ನು ನೋಡಿ, ತನ್ನ ಪ್ರಿಯತಮೆ, ಅವಳು ಹೇಳ್ತಾಳೆ, ತನ್ನ ಬಿಲ್ಲವಡಿಗೆ ಹೇಳ್ತಾಳೆ, ಪ್ರಿಯಕರನನ್ನ ಪ್ರಿಯಳು ಹೇಳ್ತಾಳೆ ನನ್ನನ್ನು ತುಸ ಎಳೆ. ಅಂದ್ರೆ ಕ್ರಿಸ್ತನನ್ನ ನೋಡಿ ಸಭೆ ಅಥವಾ ನಾವು ದೇವರ ಮಕ್ಕಳು ಆತನ ಬಳಿಗೆ ಹೋಗುವಂತ ಹಂಬಲವನ್ನ ನಾವು ವ್ಯಕ್ತ ಮಾಡು. We want to be with our beloved. So he has to draw me towards himself. ತನ್ನ ಬಳಿಗೆ ಆತನು ನನ್ನನ್ನ ಎಳ್ಕೋಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ. ಸ್ವಾಮಿ ಒಂದ್ ಕಡೆ ಹೇಳ್ತಾನೆ, ನನ್ನ ತಂದೆಯು ಆಕರ್ಷಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರರು ಅಂತ ಹೇಳ್ತಾನೆ. ಈ ಮಾತಿನಲ್ಲಿ ಏನಂತಂದ್ರೆ, ದೇವರ ಕಡೆಯಿಂದ ಒಂದು ಅಯಸ್ಕಾಂತದ ರೂಪದಲ್ಲಿ ಬರುವಂತ ಆಕರ್ಷಣೆ ಅಥವಾ ಆಹ್ವಾನ ನಮಗೆ ಇರಬೇಕು. ದೇವರ ಬಗ್ಗೆ ನಾವು ನೋಡುವಾಗ ಅಥವಾ ಕ್ರಿಸ್ತನ ಬಗ್ಗೆ ನೋಡುವಾಗ, ತನ್ನ ಬಳಿಗೆ ಬರುವವರನ್ನ ಆತನು ಎಂದಿಗೂ ತಿರಸ್ಕರಿಸುವುದಿಲ್ಲ, ತಳ್ಳಿಬಿಡುವುದಿಲ್ಲ. ನನ್ನ ಬಳಿಗೆ ಬರುವವರನ್ನು ನಾನು ಎಂದೂ ತಳ್ಳಿಬಿಡುವುದಿಲ್ಲ, ಯಾವ ಕಾರಣಕ್ಕೂ ತಳ್ಳಿಬಿಡುವುದಿಲ್ಲ ಅಂತ ಹೇಳ್ತಾರೆ. ಈ ಮಾತು, ಯೇಸು ಸ್ವಾಮಿ ಹೇಳಿದಂತ ಮಾತುಗಳು ಸಮಸ್ತ ಜನರಿಗೆ ಒಂದು ಧೈರ್ಯ. ಏನಂತಂದ್ರೆ, ಯೇಸು ಸ್ವಾಮಿಗೆ ನಾನು ಆತನ ಬಳಿಗೆ ಹೋಗುವುದು ಇಷ್ಟ. ಆತ ನನ್ನನ್ನು ಅಲ್ಲಗಳೆಯುವುದಿಲ್ಲ, ನನ್ನನ್ನು ತಳ್ಳಿಬಿಡುವುದಿಲ್ಲ, ನನ್ನನ್ನು ಸೇರಿಸಿಕೊಳ್ಳುತ್ತಾರೆ. ದಿಸ್ ಇಸ್ ವಾಟ್ ಗಾಸ್ಪಲ್, ಸುವಾರ್ತೆ ಅಂತಂದ್ರೆ ಇದೆ.
ನಾವ್ ಯಾಕೆ ಇವತ್ತು ಸುವಾರ್ತೆ ಇಡೀ ಪ್ರಪಂಚದಲ್ಲಿ ಸಾರ್ತೇವೆ ಅಂತಂದ್ರೆ, ಯೇಸು ಸ್ವಾಮಿ ಒಬ್ಬನಾದರೂ ನಾಶವಾಗುವುದು ಇಷ್ಟವಿಲ್ಲದೆ ಎಲ್ಲರೂ ತನ್ನ ಬಳಿಗೆ ಬರಬೇಕೆಂದು ಆತನು ಇಷ್ಟಪಡ್ತಾನೆ. ಅದು ಸುವಾರ್ತೆಗೆ ಬೇಸಿಕ್. ಹಾಗಾಗಿ ನಾವು ಸುವಾರ್ತೆಯನ್ನ ಧೈರ್ಯದಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ನಾವು ಸಾರ್ತೇವೆ. ಆ ಸುವಾರ್ತೆಯನ್ನ ಕೇಳಿ, ದೇವರ ಕರೆಯುವಿಕೆ, ದೇವರ ಆಮಂತ್ರಣವನ್ನ ಕೇಳಿ ಆತನ ಬಳಿಗೆ ಬಂದಂತ ಲಕ್ಷಾಂತರ ಮಂದಿಯಲ್ಲಿ ನಾವು ಸಹ ಇದ್ದೇವೆ. ಆದ್ರಿಂದ ಈ ಪರಸ್ಪರ ಆಕರ್ಷಣೆ ಅಂದ್ರೆ, ಲೋಕದವರನ್ನ, ಪಾಪದಲ್ಲಿರುವ ವ್ಯಕ್ತಿಗಳನ್ನ, ಜನರನ್ನ ಯೇಸು ಸ್ವಾಮಿ ತನ್ನ ಶಿಲುಬೆಯ ಪ್ರೀತಿಯ ಮೂಲಕ ಕರೆಯುತ್ತಾನೆ ಎಂಬಂತ ಸಂದೇಶ ಅದು ಸಭೆಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲ ಅವಳು ಹೇಳ್ತಾಳೆ, ಸಭೆ ಯಾವಾಗ್ಲೂ ಯೇಸು ಸ್ವಾಮಿಯ ಬಳಿಯಲ್ಲಿ ಇರುವಾಗ, ಆತನ ಎದೆಗೆ ಒರಗಿಕೊಂಡಾಗ, ಆತನ ಆ ಎದೆಯ ಸಪ್ಪಳ, ಆತನ ಎದೆಯ ತುಡಿತ, ಹೃದಯದ ಬಡಿತ ಕೇಳಿಸ್ಕೊಂಡಾಗ, ಆತನ ಬಯಕೆ ಏನೋ, ಆತನ ಆಶೆ ಏನೋ, ಸಭೆಯ ಬಗ್ಗೆ ಆತನಿಗಿರುವ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳುವುದು ಮಾತ್ರವಲ್ಲದೆ ಆ ದಿಸೆಯಲ್ಲಿ ಕೆಲಸ ಮಾಡುವುದಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ನಾವು ಸಭೆಯಾಗಿ ಕ್ರಿಸ್ತನಿಗೆ ಹೇಳುವಂತ ಮಾತು, ನನ್ನನ್ನ ತೂಸ ಎಳೆ, ಸ್ವಲ್ಪ ನನ್ನನ್ನು ನಿನ್ನ ಕಡೆಗೆ ಸೆಳೆದುಕೋ. ಅದು ಸುಲಮಿತಿಯು ಹೇಳ್ತಾಳೆ, ತನ್ನ ಪ್ರಿಯಕರನನ್ನ ನೆನಪು ಮಾಡಿಕೊಂಡು, ನನ್ನನ್ನು ಆತನು ಆಕರ್ಷಿಸಿದ್ರೆ ನಾನು ಆತನ ಬಳಿಗೆ ಹೋಗ್ತೇನೆ. ಅದು ಆಕೆ ಹಂಬಲ. ಓಕೆ, ಶಿ ವಾಂಟೆಡ್ ಟು ಬಿ ವಿತ್ ಹಿಮ್ ಆಲ್ವೇಸ್. ಓಕೆ, ಅದನ್ನು ಕೇಳಿಸ್ಕೊಂಡಂತ ಯೆರೂಸಲೇಮಿನ ಹೆಣ್ಣು ಮಕ್ಕಳು ಏನ್ ಹೇಳ್ತಾರೆ, 4ನೇ ವಚನದ 2ನೇ ಭಾಗ, ನಿನ್ನ ಹಿಂದೆ ಓಡಿ ಬರುವೆವು ಅಂತ. ಇದು ಆಕೆ ಹೇಳೋ ಮಾತಲ್ಲ. ಈ ಬೇರೆ ಸ್ತ್ರೀಯರು, ಬೇರೆ ಕನ್ನಿಕೆಯರಿದ್ದಾರೆ, ಅವರನ್ನ ಯೆರೂಸಲೇಮಿನ ನಾರಿಯರು ಅಂತೇಳಿ ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಇಡೀ ಅಧ್ಯಾಯದಲ್ಲಿ, ಈ ಪುಸ್ತಕದಲ್ಲಿ ಆಗಿಂದಾಗ್ಗೆ ಈ ಪಾತ್ರಗಳು ಪ್ರವೇಶವಾಗ್ತವೆ. ಅದರಿಂದ ನಾವು ಇದೊಂದು ಕಥಾ ಸಂಕಲನದ ರೂಪದಲ್ಲಿ ನೋಡ್ಬೇಕು. ಓಕೆ, ಆಗ್ಲೇ ಇಡೀ ಪಾತ್ರಗಳು ಹೇಳುವಂತ ವಿಷಯಗಳೇನು, ಆ ಪಾತ್ರಗಳು ಹೇಳುವ ಮಾತುಗಳಿಂದ, ಅವರು ವ್ಯಕ್ತ ಮಾಡುವಂತ ಭಾವನೆಗಳಿಂದ ನಾವು ತಿಳ್ಕೊಳ್ಬೇಕಾಗಿರುವಂತ ಆತ್ಮೀಯ ಸತ್ಯ ಏನು ಎಂಬುದನ್ನ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ನಾವು ಏನ್ ಹೇಳ್ತಾಳೆ 4ನೇ ವಚನದಲ್ಲಿ, ನಿನ್ನ ಹಿಂದೆ ಓಡಿ ಬರುವೆವು. ಯಾರ ಹಿಂದೆ? ಈ ಶೂಲಮಿತಿ ಇದ್ದಾಳಲ್ಲ, ಶೂನ್ಯಮೇಳು, ಈ ಶುಲಮೈಟ್, ಇಂಗ್ಲಿಷ್ ನಲ್ಲಿ ಶೂಲಮೈಟ್, ಅವಳ ಪ್ರಿಯಕರನಿದ್ದಾನಲ್ಲ, ಬಿಲವಡ್, ಆತನ ಹಿಂದೆ ಇವರು ಹೋಗ್ತಾರಂದ್ರೆ, ಅಂದ್ರೆ ಆತನ ಆಕರ್ಷಿಸಿದ್ದಾನೆ. ಆತನಲ್ಲಿರುವಂತ ಆಕರ್ಷಣೆ ಶಕ್ತಿಯಿಂದ ಈ ಬೇರೆ ಹೆಣ್ಮಕ್ಕಳನ್ನು ಸಹ ಆತನು ಆಕರ್ಷಿಸಿದ್ದಾನೆ. ಅದನ್ನೇ ಅವರು ವ್ಯಕ್ತ ಮಾಡ್ತಾರೆ, ನಾವು ನಿನ್ನ ಹಿಂದೆ ಓಡಿ ಬರ್ತೇವೆ ಅಂತ. ತಕ್ಷಣ ಮಾತ್ರ ವಿಷಯಾಂತರವಾಗುತ್ತೆ. ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ. ನೋಡ್ರ, ವಿಷಯಾಂತರ ಆಗ್ತಿದೆ. ಇದು ಯೆರೂಸಲೇಮಿನ ನಾರಿಯರ ಭಾಷೆ ಅಲ್ಲ, ಅವ್ರು ಹೇಳೋ ಮಾತಲ್ಲ, ಸ್ವತಃ ಶೂಲಮಿತಿಯೇ ಹೇಳುವಂತ. ಏನು ಹೇಳ್ತಾನೆ, ಸಡನ್ ಆಗಿ ಇಡೀ ಸಬ್ಜೆಕ್ಟ್ ವಿಷಯಾಂತರ ಆಗುತ್ತೆ. ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ. he has invited me to his chamber ಅಂತ ಹೇಳ್ತಾರೆ. ಚೇಂಬರ್ ಅಂತಂದ್ರೆ ಒಳಕೋಣೆ. ಅರಸರುಗಳಿಗೆ ತಮ್ಮ ಆಂತರಂಗಿಕ ಕೋಣೆಗಳು ಇರ್ತವೆ. ಅರಮನೆಯಲ್ಲಿ ಎಷ್ಟೋ ಕೋಣೆಗಳಿರ್ತವೆ, ಆದ್ರೆ ರಾಜನು ಮಾತ್ರ ತನ್ನ ಪತ್ನಿಯನ್ನು, ತನ್ನ ರಾಣಿಯನ್ನು ಕರ್ಕೊಂಡು ಹೋಗುವಂತ ಆಂತರಂಗಿಕ ಕೋಣೆ ಒಂದು ಇರುತ್ತೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ಪ್ರೈವೇಟ್ ಚೇಂಬರ್. ನೋ ಒನ್ ಕ್ಯಾನ್ ಗೋ ಎಕ್ಸೆಪ್ಟ್ ಕಿಂಗ್. ಇಫ್ he wants to take anybody with him, that is only his wife. ಓಕೆ, ರಾಣಿಯನ್ನು ಮಾತ್ರ ಅವನು ಕರ್ಕೊಂಡು ಹೋಗ್ತಾನೆ, ತನ್ನ ಪತ್ನಿಯನ್ನು. ಸೊ ಇವಳೆ ಹೇಳ್ತಾಳೆ ಸಡನ್ ಆಗಿ, ರಾಜನು ಅಂತ, ತನ್ನ ಪ್ರಿಯಕರನನ್ನು ರಾಜನು ಅಂತ ಹೇಳ್ತಾಳ, ಗೊತ್ತಿಲ್ಲ ನಮಗೆ, ಆತರ ಹೇಳ್ತಾ ಇಲ್ಲ. ಇಲ್ಲಿ ಸೊಲೊಮೋನನು, ಅರಸನಾದ ಸೊಲೊಮೋನನ ಪ್ರವೇಶ ನಾವು ನೋಡಬಹುದು. ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಕಿಂಗ್ ಸಡನ್ ಆಗಿ, ಯಾಕಂದ್ರೆ ನಾನು ಮೊದಲೇ ಹೇಳಿದ್ದನೇ ಇಲ್ವೋ ಗೊತ್ತಿಲ್ಲ, ಒಂದ್ಸಾರಿ ಹೀಗೆ ಆತನು ಕಿಂಗ್ ಸೊಲೊಮೋನನು ಹೊರಗೆ ಹೋದಾಗ ಈ ಶೂಲಮಿತಿಯನ್ನ ಕಂಡನು, ಈ ಕನ್ನಿಕೆಯನ್ನ ಕಂಡು ಅವನು ಮೋಹಿತನಾಗ್ತಾನೆ. ಇವಳು ತುಂಬಾ ಚೆನ್ನಾಗಿದ್ದಾಳೆ. ಓಕೆ, ಅವಳು ಹಳ್ಳಿ ಹುಡುಗಿ ಆದ್ರೂ ಸಹ
ಕುರಿಗಳನ್ನು ಮೇಯಿಸೋಳಾದ್ರೂ ಸಹ ಅವಳು ತುಂಬಾ ಆಕರ್ಷಕವಾಗಿದ್ದಾಳೆ. ಅವನು ಮೋಹಿತನಾಗಿ ಅವಳನ್ನ ಕರೆಸ್ಕೊಳ್ತಾನೆ ತನ್ನ ಅಂತಃಪುರಕ್ಕೆ. ಯಾರು? ಸೊಲೊಮೋನ್. ಆವಾಗ ಹೇಳುವಂತ ಮಾತು ಇವಳು ಏನ್ ಹೇಳ್ತಾಳೆ? ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ. ಅಷ್ಟೇ ಹೇಳ್ತಾಳೆ, ಬೇರೆ ಏನು ಹೇಳ್ತಾ ಇಲ್ಲ. ಅವಳು ಏನ್ ಹೇಳ್ತಾಳೋ ಅದು ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ, ನಾವು ಊಹೆ ಮಾಡೋದು ಬೇಡ. ರಾಜನು ನನ್ನನ್ನು ಅಂತಃಪುರಕ್ಕೆ ಬರಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಇವರು ಕನ್ನಿಕೆಯರು ಮಾತಾಡ್ತಾರೆ. ಮತ್ತೆ ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು, ದ್ರಾಕ್ಷರಸಕ್ಕಿಂತಲೂ ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡುವೆವು ಅಂತೇಳಿ ಯೆರೂಸಲೇಮಿನ ನಾರಿಮಣಿಯರು, ಅಂದರೆ ಇವಳ ಸಂಗಡಿಗರು, ಶೂಲಮಿತಿಯ ಸಂಗಡಿಗರು ಮಾತಾಡ್ತಾರೆ. ಯಾರ ಬಗ್ಗೆ ಮಾತಾಡ್ತಾರೆ? ಯಾರ ಬಗ್ಗೆ? ರಾಜನ ಬಗ್ಗೆ ಅಲ್ಲ, ಆಕೆಯ ಪ್ರಿಯಕರನಿದ್ದಾನಲ್ಲ ಬಿಲವಡ್, ಅವನ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಏನಂತಿದ್ದಾರೆ? ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವವು, ದ್ರಾಕ್ಷರಸಕ್ಕಿಂತಲೂ ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡುವೆವು. ಅಂದ್ರೆ ಇವರು ಕಣ್ಣಾರೆ ಇವರಿಬ್ಬರ ನಡುವೆ ಇರುವಂತ ಪ್ರೀತಿಯ ಆ ಸಂಭಾಷಣೆಯನ್ನಾಗ್ಲಿ ಅಥವಾ ಅವರಿಬ್ಬರ ನಡುವೆ ಇರುವಂತ ಪ್ರೀತಿಯ ಆಳವನ್ನು ಅದನ್ನ ಗಮನಿಸ್ತಾರೆ ಅವರ ಮಾತುಗಳಲ್ಲಿ. ಅವಳ ಮಾತುಗಳ ಮೂಲಕ ಆ ಪ್ರಿಯಕರನನ್ನ ಅವಳು ಹೊಗಳುವುದು, ಆತನ ಬಗ್ಗೆ ವರ್ಣನೆ ಮಾಡುವುದನ್ನು ಕೇಳಿದಂತ ಯೆರೂಸಲೇಮಿನ ನಾರಿಯರು ಹೇಳ್ತಾರೆ, ನಿಮ್ಮಿಬ್ಬರನ್ನು ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ. ಕೆಲವು ಸಾರಿ ಯಾರಾದ್ರೂ ಪ್ರೀತಿ ಮಾಡುವಂತ ಏನದು ಪ್ರೇಮಿಗಳನ್ನ, ಲವರ್ಸ್ ನಾವು ನೋಡುವಾಗ ನಮಗೆ ಅನ್ಸತ್ತೆ, ಏನನ್ಸತ್ತೆ? ಎಷ್ಟು ಚಂದಾಗಿದ್ದಾರೆ ನೋಡ್ರಿ, ನೋಡ್ಲಿಕ್ಕೆ ತುಂಬಾ ಸೊಗಸಾಗಿದ್ದಾರೆ, ಕಣ್ಣಿಗೆ ಕಣ್ಣಿಗೆ ಹಬ್ಬ ನೀಡೋ ರೀತಿಯಲ್ಲಿ ಕಾಣಿಸ್ತಾರೆ. ಇಬ್ರು ವಯಸ್ಸಾಗ್ಲಿ, ಆ ಈಡು ಜೋಡು ಚೆನ್ನಾಗಿದೆ, ಒಬ್ರಿಗೊಬ್ರು ಮಾಡಿಸಿಟ್ಟಂಗಿದ್ದಾರ್ರಿ, ಹೇಳಿ ಮಾಡಿದಂತೆ ಇದ್ದೀರಿ ನಿಮ್ ಜೋಡಿ ಅಂತ ದೊಡ್ಡವರು ಹೇಳಿ ಮಾಡಿಸಿದಂತೆ, ಅಂದ್ರೆ ಆರ್ಡರ್ ಕೊಟ್ಟು ಯಾವುದೇ ವಿಧವಾದ ಲೋಪದೋಷಗಳಿಲ್ಲದೆ ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ? ಕೆಲವು ಜೋಡಿಯನ್ನ ನೋಡುವಾಗ ಮದುವೆಗೆ ಮುಂಚೆ, ಓ ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ? ಹೌದ್ರಿ, ನಾವು ಮದುವೆ ಮಾಡ್ಕೋಬೇಕು ಅಂತ ಇದ್ದೀವಿ. ಹೌದಾ? ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ, ತುಂಬಾ ಮುದ್ದಾಗಿದೆ, ಆಗ ಮದುವೆ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ದೊಡ್ಡವರು ಹಾರಿಸ್ತಾರೆ ಅಲ್ಲೇ. ಸೊ ಹಾಗೆ ಈ ನಾರಿಮಣಿಯರು, ಯೆರೂಸಲೇಮಿನ ನಾರಿಮಣಿಯರು ಇವರಿಬ್ಬರ ನಡುವೆ ಇರುವಂತಹ ಗಾಢವಾದ ಪ್ರೀತಿಯ ಬಗ್ಗೆ ಇವಳ ಮಾತುಗಳ ಮೂಲಕ ತಿಳ್ಕೊಂಡು ಅವರು ಸಹ ದೇ ಟು ವಾಂಟ್ ಟು ಸೆಲಿಬ್ರೇಟ್ ದೇರ್ ಲವ್ ಅಂಡ್ ದೇರ್ ಅಫೆಕ್ಷನ್, the affection they have between both of them. When these girls, these women of Jerusalem, when they heard, they are in a way they are celebrating their love. These people are celebrating. You got my point? ಅದರ ಅರ್ಥ ಏನು? ಅವರಿಬ್ಬರ ನಡುವಿರುವಂತ ಗಾಢವಾದ ಪ್ರೀತಿಯ ಆ ಪವಿತ್ರತೆಯನ್ನು ನೋಡಿ, ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಇರುವಂತ ಯಥಾರ್ಥತೆ, ಆ ಸಿನ್ಸಿಯಾರಿಟಿಯನ್ನ ನೋಡಿ, ಅವರ ಪ್ರೀತಿಯಲ್ಲಿ ಇರುವಂತ ಅಪ್ಪಟ ಪವಿತ್ರತೆ ಏನ್ರಿ ಯಥಾರ್ಥತೆಯನ್ನ ಮಾತುಗಳ ಮೂಲಕ ಕೇಳಿದಾಗ ಅವರು ಈಗಲೇ ಉದ್ಗಾರ ಮಾಡ್ತಾರೆ. ಒಂಥರ ಕೂಗು ಏನಂತ ಹೇಳ್ತಾರೆ, ಅದೇ ಆ ಮಾತುಗಳು. ಏನು? ನಿನ್ನಲ್ಲಿ ಹರ್ಷಿಸಿ ಉಲ್ಲಾಸಿಸುವೆವು, ಅವನಲ್ಲಿ ಪ್ರೀತಿಯ, ಅವನಂದ್ರೆ ಏನಂದ್ರೆ ಇವರು ಹೋಗಿ ಅವನನ್ನ ಲವ್ ಮಾಡಬೇಕು ಅಂತ ಅಲ್ಲ, ಅವನನ್ನ ನೋಡುವಾಗ ಇಂಥ ಒಳ್ಳೆ ಯವನಸ್ಥನು, ಇಂಥ ಒಳ್ಳೆ ಹುಡುಗಿಗೆ ಸಿಕ್ಕಿದ್ದಾರೆ, ಇವರಿಬ್ಬರು ಗಾಢವಾಗಿ ಪ್ರೀತಿಸುತ್ತಿದ್ದಾರೆ, ಇವರ ಪ್ರೀತಿಯನ್ನು ನೋಡುವುದು, ಇವರ ನಡುವೆ ನಡೆಯುವಂತ ಸಂಭಾಷಣೆಯನ್ನು ಕೇಳುವುದು ತುಂಬಾ ಸಂತೋಷ ಅನ್ಸುತ್ತೆ, ಮನಸ್ಸಿಗೆ ಉಲ್ಲಾಸ ನೀಡುತ್ತೆ. ಅದು ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ದ್ರಾಕ್ಷರಸಕ್ಕಿಂತಲೂ ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡುವೆವು ಅಂತ ಹೇಳ್ತಾರೆ. ಅಂದ್ರೆ ದೇ ವಾಂಟ್ ಟು ಪ್ರೈಸ್ his love and affection towards his love. ತನ್ನ ಪ್ರಿಯತಮೆಯ ಬಗ್ಗೆ ಪ್ರಿಯಕರನಿಗೆ ಇರುವಂತ ಪ್ರೀತಿಯ ಅಪ್ಪಟತನವನ್ನ ಕೇಳಿಸ್ಕೊಂಡಾಗ ಈ ಹೆಣ್ಮಕ್ಳು ಅದನ್ನ ಸೆಲೆಬ್ರೇಟ್ ಮಾಡ್ತಾರಂತೆ. ಯಾಕಂದ್ರೆ ಅದರಲ್ಲಿ ಕಪಟವಿಲ್ಲ, ಮೋಸ ಇಲ್ಲ. ಆ ಪ್ರೀತಿಯಲ್ಲಿ ಪವಿತ್ರತೆ ಇದೆ, ನೀತಿ ಇದೆ, ಯಥಾರ್ಥತೆ ಇದೆ, ನಂಬಿಗಸ್ತಿಕೆ ಇದೆ. ಮೋಸ ಮಾಡುವಂತ ಯಾವುದೇ ಕಪಟತ್ವ ಅಲ್ಲಿ ಕಾಣಿಸ್ತಾ ಇಲ್ಲ.
ಸ್ವಚ್ಛವಾದ, ಚೊಕ್ಕವಾದ, ಅಪ್ಪಟವಾದ ಪ್ರೀತಿ. ಅದರಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ. ಇಂಥ ಪ್ರೀತಿಯನ್ನು ನೋಡಿದಾಗ ಪ್ರೀತಿಯ ಆ ಆ ಆ ಪವಿತ್ರತೆ ಕಡೆಗೆ ಕಾಣಿಸುತ್ತೆ. ಅದಕ್ಕೆ ಈ ಯೆರೂಸಲೇಮಿನ ಸ್ತ್ರೀಯರು ಹೇಳ್ತಾರೆ, ಓ ನಿಜವಾಗಲೂ ನಿಮ್ಮನ್ನು ನಾವು ಕೊಂಡಾಡ್ತೇವೆ, ನಿಮ್ಮನ್ನು ನೋಡುವುದು, ನಿಮ್ಮ ಜೋಡಿಯನ್ನ ನೋಡುವುದು ನಮಗೆ ತುಂಬಾ ಸಂತೋಷ. ಆ ಸಂತೋಷ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ದ್ರಾಕ್ಷರಸ ನೀಡುವಂತ ಹ್ಯಾಪಿಗಿಂತ, ಕಿಕ್ಗಿಂತ ನಿಮ್ಮ ಲವ್ ನೀಡುವಂತ ಕಿಕ್ ದೊಡ್ಡದಪ್ಪ ಅಂತ ಹೇಳಿ ನೋಡ್ರಿ. ಹಾಗೆ ಅರ್ಥ ಮಾಡ್ಕೋಬೇಕು ನಾವು. ಅವಳನ್ನ ಗಮನಿಸ್ತಿದ್ದಾರೆ ಈ ಹೆಣ್ಮಕ್ಳು. ಇವಳು ಎಷ್ಟು ಕಷ್ಟದಲ್ಲಿ ಇದ್ರೂ ಸಹ ಆ ಪ್ರಿಯಕರನ ಬಗ್ಗೆ ಇಟ್ಕೊಂಡಂತ ಆ ಮನಸ್ಸು ಅದನ್ನು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ದ್ರಾಕ್ಷಾರಸಕ್ಕಿಂತಲೂ ನಿನ್ನ ಲಾಲನೆಯನ್ನು ಹೆಚ್ಚಾಗಿ ಕೊಂಡಾಡು, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವರು ಅಂತ ಹೇಳಿ. ಈ ಸ್ಟೇಟ್ಮೆಂಟ್ ಹೇಗಿದೆ? ನಿನ್ನನ್ನು ಅಂದ್ರೆ ಸುಲಮಿತಿಯ ಪ್ರಿಯಕರನನ್ನು ಯಾರೇ ಆಗಲಿ ಹೆಣ್ಮಕ್ಳು ಅವನನ್ನ ಇಷ್ಟಪಡದೆ ಇರೋಲ್ಲ. ಪ್ರೀತಿಸದ ಹಾಗೆ, ಪ್ರೀತಿ ಮಾಡದ ಹಾಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಹೇಳ್ತಾರೆ ಅವರು? ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವರು. ಇವಳು ಹೇಳ್ತಾಳೆ ಈ ಮಾತು, ನಾರಿಮಣಿಯವರು ಹೇಳೋದಲ್ಲ. ತನ್ನ ಪ್ರಿಯಕರನ ಬಗ್ಗೆ ಪ್ರಿಯತಮೆ ಆದಂತ ಸುಲಮಿತಿ ಹೇಳ್ತಾರೆ, ಓಹೋ, ಈ ಬೇರೆ ಹೆಣ್ಮಕ್ಳು ಸಹ ನಿನ್ ಬಗ್ಗೆ ಇಷ್ಟು ಹೊಗಳ್ತಿದ್ದಾರೆ, ನಮ್ಮಿಬ್ಬರ ನಡುವೆ ಇರುವಂತ ಪ್ರೀತಿಯ ಬಗ್ಗೆ ಎಷ್ಟು ಚಂದವಾಗಿ ವರ್ಣನೆ ಮಾಡಿ ನಮ್ಮ ಪ್ರೀತಿಯನ್ನ ಅವರು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರಲ್ಲ, ಆಹಾ ಅಂಥೇಳಿ ತನ್ನ ಪ್ರಿಯಕರನನ್ನು ಉದ್ದೇಶಿಸಿ ಮತ್ತೊಂದು ಮಾತು ಹೇಳ್ತಾಳೆ, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವರು ಅಂತೇಳಿ. ಕೆಲವು ಟ್ರಾನ್ಸ್ಲೇಷನ್ಗಳಲ್ಲಿ ಹೇಗಿದೆ ಅಂತಂದ್ರೆ ರೆಸ್ಪೆಕ್ಟ್ ಅಂತ ಇದೆ ಇಂಗ್ಲಿಷ್ ನಲ್ಲಿ ಅಂತ ಬರುವಾಗ. ರೆಸ್ಪೆಕ್ಟ್ ಮಾಡ, ಒಬ್ಳು ಪ್ರೀತಿ ಮಾಡ್ತಿರೋ ಆ ಹುಡುಗನನ್ನ ಇನ್ನೊಬ್ಳು ಹುಡುಗಿ ಪ್ರೀತಿ ಮಾಡಲ್ಲ. ಅದು ಮಾಡಿದ್ರೆ ಇಬ್ಬರಲ್ಲಿ ಯಾರದು ಒಬ್ರದ್ದು ಮಾತ್ರನೇ ನಿಜವಾದ ಪ್ರೀತಿ, ಉಳಿದವ್ರದ್ದು ಅದು ಸುಳ್ಳು ಪ್ರೀತಿ, ಸ್ವಾರ್ಥ ಚಿಂತನೆಯಿಂದ ಕೂಡಿದಂತ ಪ್ರೀತಿ ಅಂತ ಹೇಳಿ ನಾವು ತಿಳ್ಕೋಬೇಕು. ಹಾಗಾಗಿ ಅವರು ಜಸ್ಟ್ ದೇವರ್ ಕಮೆಂಡಿಂಗ್ ದೇರ್ ಲವ್. The girls or women of Jerusalem, they were commending, they were enjoying by seeing this love. ಅವರಿಬ್ಬರ ನಡುವಿರುವಂತ ಪ್ರೀತಿಯನ್ನ ಕೊಂಡಾಡ್ತಿದ್ದಾರೆ. They are celebrating in a way and they are appreciating both of them. ನಿಮ್ಮ ಜೋಡಿ ಚೆನ್ನಾಗಿದೆ, ಕಣ್ಣಿಗೆ ಇಂಪಾಗಿದೆ ಅಂತ ಹೇಳೆಲ್ಲ ಹೊಗಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀನ್ ಪ್ರೀತಿಸ್ತಾ ಇರುವಂತ ಆ ಹುಡುಗ, ಆ ಯವನಸ್ಥರು ತುಂಬಾ ಒಳ್ಳೆಯವನು, ನಿಜವಾಗ್ಲೂ ಅವನನ್ನ ಮೆಚ್ಕೋಬೇಕಾದದ್ದೇ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನಲ್ಲಿರುವಂತ ಆ ಗುಣಗಳನ್ನ ನೋಡಿ, ಅವನ ಸ್ವಭಾವಗಳನ್ನು ಇವಳ ವರ್ಣನೆಯಿಂದ, ಇವಳ ಪ್ರೀತಿಯ ಮಾತುಗಳಿಂದ ಅರ್ಥ ಮಾಡಿಕೊಂಡಂತ ಉಳಿದವರು ಸಹ, ಪಕ್ಕದಲ್ಲಿ ಇರುವವರು ಸಹ, ಬೇರೆಯವರು ಸಹ ಆತನಿಗೆ ಗೌರವ ಕೊಡ್ತಾರಂತ. ಓಹೋ, ದೇ ರೆಸ್ಪೆಕ್ಟ್ ಹಿಮ್. ಹೇಗಿದೆ ಮಾತು? ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವ, ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸ್ತಾರೆ. ಇಲ್ಲಿ ನಾವು ತಿಳ್ಕೋಬೇಕಾದಂತ ವಿಷಯ ಏನಂತಂದ್ರೆ, ಕ್ರಿಸ್ತನಿಗೂ ಸಭೆಗೂ ಅಥವಾ ವಿಶ್ವಾಸಿಗಳಾದ ನಮಗೂ ಯೇಸು ಕ್ರಿಸ್ತನ್ ನಮ್ಮ ಪ್ರಿಯಕರನು ಅಲ್ವೇ? ನಮ್ಮಿಬ್ಬರ ನಡುವೆ ಇರುವಂತ ಪ್ರೀತಿಯ ಬಾಂಧವ್ಯ, ನಮ್ಮ ಸಂಬಂಧ, ನಮ್ಮ ಒಡನಾಟ, ನಮ್ಮ ಮಾತುಕತೆ, ನಮ್ಮ ಸಂಭಾಷಣೆ, ನಾವೆಷ್ಟರ ಮಟ್ಟಿಗೆ ಆತನನ್ನ ಗಾಢವಾಗಿ ಪ್ರೀತಿಸ್ತೇವೆ, ನಮ್ಮ ಪ್ರೀತಿ ಎಷ್ಟು ಪವಿತ್ರವಾದದ್ದು, ಎಷ್ಟರ ಮಟ್ಟಿಗೆ ಯೇಸು ಸ್ವಾಮಿಯನ್ನ ನಮ್ಮ ಜೀವನದಲ್ಲಿ ಬಯಸುತ್ತೇವೆ, ಎಲ್ಲಕ್ಕಿಂತ ಆದ್ಯತೆಯನ್ನ ಆತನಿಗೆ ಕೊಡುತ್ತೇವೆ ಎಂಬುದನ್ನ ನಮ್ಮ ಸುತ್ತಲಿರುವ ಲೋಕದ ಜನರು, ಉಳಿದವರು ತಿಳ್ಕೋಬೇಕು. ಅಥವಾ ಒಂದ್ ವೇಳೆ ಇನ್ನೊಂದು ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬಹುದು, ಬೇರೆ ಸಭೆಯವರು ಸಹ ಆತರ ತಿಳ್ಕೋಬಹುದು. ಇಲ್ಲ, ಲೋಕದಲ್ಲಿರುವಂತ ಎಷ್ಟೋ ಜನ ಯಥಾರ್ಥವಂತರಿದ್ದಾರೆ, ಸತ್ಯವನ್ನ ಹುಡುಕುತ್ತಿರುವಂತವ್ರು ಇದ್ದಾರೆ ಏನ್ರಿ. ಅವರಿಗೆ ನಮಗೆ ಸಿಕ್ಕಿರುವಂತ ಪ್ರಿಯಕರನು ಸಿಗಲಿಲ್ಲ, ಆದ್ರೆ ನಮ್ಮ ಮಾತು, ನಮ್ಮ ವರ್ತನೆ, ನಮ್ಮ ಜೀವನ ವಿಧಾನದ ಮೂಲಕ ನಮ್ಮನ್ನ ಹತ್ತಿರದಿಂದ ನೋಡುವಂತ ನಮ್ಮ ಸುತ್ತಲಿರುವ ಜನರು ನಮ್ಮ ಪ್ರಿಯಕರನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲಕ್ಷಣಗಳು, ಆತನಲ್ಲಿರುವಂತ ಶ್ರೇಷ್ಠವಾದ ಸ್ವಭಾವ ಗುಣಗಳು, ಇವುಗಳನ್ನ ತಿಳ್ಕೊಂಡು ಆತನನ್ನ
ಆತನನ್ನ ಮೆಚ್ಚಿಕೊಳ್ಳುವುದು ಮಾತ್ರವಲ್ಲ, ಆತನಿಗೆ ಗೌರವ ಕೊಡ್ತಾರಂತೆ. ದೇ ರೆಸ್ಪೆಕ್ಟ್ ಹಿಮ್. ಸಿನ್ಸ್ ಯು ರೆಸ್ಪೆಕ್ಟ್ ಯುವರ್ ಬಿಲವರ್ಡ್, ಯು ಲವ್ ಯುವರ್ ಬಿಲವರ್ಡ್. ಓಕೆ, ನಮ್ಮಿಬ್ಬರ ನಡುವೆ ಇರುವಂತ ಈ ಪ್ರೀತಿಯ ಆಳವನ್ನು ನೋಡಿದಾಗ ಅವರು ಮೆಚ್ಚಿಕೊಳ್ಳದೆ ಇರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಅವರು ನಮ್ಮ ಪ್ರಿಯಕರನಿಗೆ ಇರುವಂತ ಗೌರವ, ಆತನಿಗಿರುವ ಈ ಉನ್ನತವಾದ ಸ್ಥಾನವನ್ನ, ಆತನಿರುವಂತ ಶ್ರೇಷ್ಠವಾದ ಗುಣಗಳನ್ನ ಅವರು ಮೆಚ್ಚಿಕೊಳ್ತಾರ. ಅವರು ಯಥಾರ್ಥವಾಗಿ ನಿನ್ನನ್ನ ಪ್ರೀತಿಸ್ತಾರೆ. ದೇ ಲವ್ ಯು, ದೇ ರೆಸ್ಪೆಕ್ಟ್ ಯು. ಇಲ್ಲಿ ಒಂದು ಮಾತು ನಾವು ತಿಳ್ಕೋಬೇಕು. ಒಬ್ಬ ಗಂಡ ಹೆಂಡತಿಯರ ಸಂಬಂಧವನ್ನು ಸಹ ನಾವು ಗಮನಿಸುವಾಗ, ನಾನು ಮೊದಲೇ ಹೇಳಿದ್ದೇನೆ, ಪರಮಗೀತದಲ್ಲಿ ಒಬ್ಬ ಪ್ರೀತಿಸುವಂತ ಒಬ್ಬ ಪ್ರಿಯಕರನು, ಪ್ರಿಯತಮೆ, ಇವರ ನಡುವೆ ಪ್ರೀತಿಯು ನಮಗೆ ಇಲ್ಲಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಗಂಡ ಹೆಂಡತಿ ಯಥಾರ್ಥವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿ, ಒಬ್ಬರಿಗೊಬ್ಬರು ನಂಬಿಕಸ್ಥರಾಗಿದ್ದು, ಅವರು ಪ್ರೀತಿಯನ್ನು ವ್ಯಕ್ತ ಮಾಡುವಾಗ ಅವರ ನಡುವೆ ಬರುವಂತ ಸಂಭಾಷಣೆ, ಅವರ ಸಂಬಂಧವನ್ನು ಸಹ ಈ ಪುಸ್ತಕ ನಮಗೆ ತೋರಿಸುತ್ತೆ, ಈ ಗ್ರಂಥ. ಮತ್ತು ಸಭೆಗೂ ಯೇಸು ಕ್ರಿಸ್ತನಿಗೂ ನಡುವೆ ಇರುವಂತ ಆತ್ಮೀಕವಾದ ಪ್ರೀತಿಯ ಬಾಂಧವ್ಯವನ್ನು ಸಹ ನಮಗೆ ತಿಳಿಸುವಂತದ್ದು. ಆ ಪ್ರೀತಿಯ ಗಾಢತೆಯನ್ನು, ಗಾಢತೆ ಅಂದ್ರೆ ಗೊತ್ತಿದೆಯಾ ನಿಮಗೆ? ಅದರ ಮೀನಿಂಗ್ ಗಾಢತೆ ಅಂದ್ರೆ, ಇಟ್ಸ್ ನಾಟ್ ಡೈಲ್ಯೂಟೆಡ್. ದ ಲವ್ ಇಸ್ ನಾಟ್ ಡೈಲ್ಯೂಟೆಡ್. ಇಟ್ ಈಸ್ ಪ್ಯೂರ್, ಇಟ್ ಈಸ್ ಸ್ಟ್ರಾಂಗ್, ಇಟ್ ಈಸ್ ಸ್ಟೇಬಲ್. ಇಟ್ಸ್ ನಾಟ್ ಡೈಲ್ಯೂಟೆಡ್. ಕೆಲವು ಸಾರಿ ಅಪ್ಪಟವಾದ ಹಾಲು ಅಂತೆ, ಅಪ್ಪಟವಾದ ಬೆಣ್ಣೆ, ಅಪ್ಪಟವಾದ ತುಪ್ಪ, ಕಲಬೆರಕೆ ಇಲ್ಲದೆ ಇರುವಂತ ಅಂತ ಹೇಳ್ತಾರಲ್ಲ, ಅದು ಜೇನುತುಪ್ಪ ಆಗಲಿ. ಈಗ ಎಲ್ಲ ಕಲಬೆರಕೆನೆ, ಪ್ರಪಂಚ ಇಡೀ ಎಲ್ಲ ಕಲಬೆರಕೆ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಮಾತಾಡೋದೇ ಕಷ್ಟ. ನಾನು ಈ ತರ ಅಪ್ಪಟ ಅಂದ್ರೆ ಕೆಲವು ಸಿಟ್ಟುಕೊಂಡು, ಎಲ್ಲಪ್ಪ ಇದೆ ಅಪ್ಪಟವಾದದ್ದು ಎಲ್ಲೂ ಇಲ್ಲ, ಎಲ್ಲ ಕಲಬೆರಕೆನೆ. ಕಲಬೆರಕೆ ಇಲ್ದಿರೋದು ಯಾವುದೂ ಇಲ್ಲ, ಅದು ನಿಜನೇ. ಆದ್ರೆ ಕ್ರಿಸ್ತನ ಪ್ರೀತಿ ಯಾವತ್ತೂ ಕಲಬೆರಕೆ ಆಗೋದಿಲ್ಲ. ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿದಂತ, ರುಚಿ ನೋಡಿದಂತ ದೇವರ ಮಕ್ಕಳು, ದೇವರ ಸಭೆ ಸಹ ಅಪ್ಪಟವಾದ ಪ್ರೀತಿಯನ್ನು ಕಾಪಾಡಿಕೊಳ್ಳುವಂತ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ. ಇವತ್ತು ಇಡೀ ಕ್ರೈಸ್ತ ಸಮಾಜ ಕಲಬೆರಕೆ ಆಗ್ತಾ ಇದೆ. ಹಾಗಾಗಿ ಇಂತಹ ಗ್ರಂಥಗಳನ್ನು ಓದುವಾಗ ಯೇಸು ಕ್ರಿಸ್ತನ ಪ್ರೀತಿಯ ಶ್ರೇಷ್ಠತೆ, ಅದಕ್ಕೆ ಬದಲಾಗಿ ಸಭೆಯು ಕ್ರಿಸ್ತನ ಬಗ್ಗೆ ತೋರುವಂತ ಪ್ರೀತಿ, ಆ ಕಮಿಟ್ಮೆಂಟ್, ಆ ಸಮರ್ಪಣೆ, ಇದೆಲ್ಲ ನಾವು ನೋಡುವಾಗ ಜನರಿಗೆ ಗೊತ್ತಾಗಬೇಕು, ಅವನು ನಿಜಪ್ಪ, ಇವರು ಅಪ್ಪಟವಾದ ದೇವರ ಮಕ್ಕಳು, ವಿಶ್ವಾಸಿಗಳು ಅಂತೇಳಿ ಗೊತ್ತಾಗಬೇಕಾದ್ರೆ ಬಹಳ ಕಷ್ಟ ಆಗೋದು. ಆದ್ರೆ ಅಸಾಧ್ಯ ಏನಲ್ಲ. ಇಟ್ಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಡಿಫಿಕಲ್ಟ್, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಅದು ನಾವು ತಿಳ್ಕೋಬೇಕು. ಹಾಗಾಗಿ ಗಂಡ ಹೆಂಡತಿರ ನಡುವೆ ಸಂಬಂಧದ ಬಗ್ಗೆ ಸಹ ಒಂದು ಮಾತಿನಲ್ಲಿ ಪ್ರಸ್ತಾವನೆ ಮಾಡಬೇಕು. ಯಾಕಂದ್ರೆ ನಾವೆಲ್ಲರೂ, ನಮ್ಮ ಕುಟುಂಬಗಳಿದೆ, ಗಂಡ ಹೆಂಡತಿರ ಜೀವನದಲ್ಲಿ ನಡೀತಾ ಇರುತ್ತೆ. ಈಗ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ. ಈಗಿನ ಕಾಲದಲ್ಲಿ, ಈಗಿನ ತಲೆಮಾರಿನಲ್ಲಿ ಗಂಡ ಹೆಂಡತಿರ ನಡುವೆ ಇರುವಂತಹ ಸಂಬಂಧಗಳಿಗೆ ಏನು ಹೇಳೋದು, ಒಂದು ಬೇರೆ ಬೇರೆ ರೀತಿಯ ಆಯಾಮಗಳು ಬಂದು ಸೇರ್ಕೊಳ್ತಾ ಇದ್ದಾವೆ. ಎಲ್ಲ ಫ್ರೆಂಡ್ಸ್ ತರ ಇರೋದು, ಬಾರೋ ಹೋಗು ಅನ್ನೋದು, ಇವನು ಒಂದ್ಸರಿ ಕರೆಯ ನೀನು, ಏನ್ರಿ ಬನ್ರಿ, ಈ ರೆಸ್ಪೆಕ್ಟ್ ಎಲ್ಲ ಇಲ್ಲ. ಈಗ ಏನಲ್ಲ ಬಾರೋ ಅಂತ ಕರೆಯೋದು, ಹೆಸರಿಟ್ಟು ಹೆಂಡತಿ. ಅವಾಗ ಇವನ್ಗೊಂಥರ ಖುಷಿ, ಇವನಿಗೆ ಅದು ಕೇಳಿಸ್ಕೊಳ್ಳೋರಿಗೆ, ಉಳಿದವ್ರಿಗೆ ಅದೊಂಥರ ಖುಷಿ. ಹಿಂಗಾಗ್ಬಿಟ್ಟಿದೆ. ಅಂದ್ರೆ ಕಲಬೆರಕೆ ಅಂದ್ರೆ ಇದೆ ನಾ ಹೇಳ್ತಿರೋದು. ಒಂದ್ ವೇಳೆ ಅವ್ರು ಇಷ್ಟಪಟ್ಟು ಕೋಣೆಯಲ್ಲಿ ಇದ್ದಾಗ ಇಬ್ಬರೇ ಕರ್ಕೊಳ್ತಾರೆ. ಆದ್ರೆ ಹೊರಗಡೆ 4 ಜನರ ಮುಂದೆ ಇರುವಾಗ ಗಂಡನಿಗೆ ಬೇಸ್ಡ್ ಆನ್ ದ ಬೈಬಲ್ ಟೀಚಿಂಗ್, ಬೈಬಲ್ ಡಾಕ್ಟ್ರಿನ್, ಬೈಬಲ್ ಫೇತ್, ವಾಟ್ ಡಸ್ ಇಟ್ ಟೀಚಸ್ ಅಸ್ ಟು ವೈಫ್ಸ್ ಅಂಡ್ ಟು ಹಸ್ಬೆಂಡ್ಸ್. ಗಂಡಂದರಿಗೆ ಹೆಂಡತಿಯರಿಗೆ ಸತ್ಯವೇದ ಏನ್ ತಿಳಿಸುತ್ತೆ? ಲೋಕ ಏನಾದ್ರೂ ಬದಲಾವಣೆ ಆಗ್ಬೋದು, ಏನಾದ್ರೂ ಕೆಟ್ಟ ಕೆರ ಆಗ್ಬೋದು, ಆದ್ರೆ ಅದ್ರ ಜೊತೆಲಿ ನಾವು ಸಹ ಕೊಚ್ಕೊಂಡು ಹೋಗ್ಬಾರ್ದಲ್ವೇ? ಹಾಗಾಗಿ ಬೈಬಲ್ ಸತ್ಯಗಳು, ಸತ್ಯವೇದದ ಸತ್ಯಗಳು ಎಂದೂ ಅದು ಬದಲಾವಣೆ ಆಗೋದಿಲ್ಲ. ನಾವು ಬದಲಾವಣೆ ಆಗ್ಬೋದು, ಅದು ಬದಲಾವಣೆ ಆಗೋದು. ಯಾಕಂದ್ರೆ ದೇವರು ನಿಯಮಿಸಿದಂತ ಅವು ನಿಯಮಗಳು, ಅವು ಬದಲಾವಣೆ ಮಾಡಬಾರ್ದು. ಮಾಡಿದ್ರೆ ನಮಗೆ ಕಷ್ಟ, ನಮಗೆ ತೊಂದರೆ. ಹಾಗಾಗಿ ಎಫೆಸ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 33ನೇ ವಚನದಲ್ಲಿ ಗಂಡ ಹೆಂಡತಿಯರ ಸಂಬಂಧದ ಬಗ್ಗೆ ಮಾತಾಡುತ್ತಾ ಅವನು ಹೇಳ್ತಾನೆ, ಪುರುಷರೇ ಅಂದ್ರೆ ಗಂಡಂದ್ರೆ, ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸ್ರೆ. ಕರೆಕ್ಟ್, ಅದು ಎಲ್ರಿಗೂ ಗೊತ್ತಿದೆ.
ಆದ್ರೆ ಹೆಂಡತಿಯರ ಬಗ್ಗೆ ಹೇಳುವಾಗ ಹೆಂಡತಿಯರೇ, ಹೆಂಡಂದಿರೇ, ಸ್ತ್ರೀಯರೇ, ನಿಮ್ಮ ನಿಮ್ಮ ಗಂಡಂದಿರಿಗೆ ನೀವು ಅಧೀನರಾಗಿರಿ. ಅಧೀನ ಅಂತಂದ್ರೆ ಹೇಳುದು ಸಬ್ಮಿಸಿವ್, ಬಿ ಸಬ್ಮಿಸಿವ್ ಟು ಯುವರ್ ಓನ್ ಹಸ್ಬೆಂಡ್ ಅಂತಿದೆ. ಆ ಸಬ್ಮಿಸಿವ್ ಅಂದ್ರೆ ಏನೋ ಒಂಥರ ಸಾಕು ನಾಯಿ ತರ ಇರ್ಬೇಕು ಅನ್ನೋದಲ್ಲ ಅದರ ಅರ್ಥ, ನಮಗೆಲ್ಲ ಗೊತ್ತಿದೆ. ಆ ಅಧೀನ ಅನ್ನೋದೇನಂದ್ರೆ ಒಂದು ಗೌರವದಿಂದ ಇರ್ಬೇಕು. ಅದಕ್ಕೆ ಉದಾಹರಣೆ ಪೇತ್ರನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 5ನೇ ವಚನದಲ್ಲೂ ಹೇಳ್ತಾರೆ, ಪೇತ್ರನು ಹೇಳ್ತಾನೆ, ನಿಮ್ಮ ನಿಮ್ಮ ಗಂಡಂದಿರಿಗೆ ನೀವು ಅಧೀನರಾಗಿರಿ, ಅಂದ್ರೆ ರೆಸ್ಪೆಕ್ಟ್ ಮಾಡಿ, ಗೌರವಿಸಿ, ಅವರಿಗೆ ಗೌರವ ಸಲ್ಲಿಸಿರಿ, ಬಿಕಾಸ್ ಹಿ ಈಸ್ ಯುವರ್ ಹಸ್ಬೆಂಡ್ ಅಂತ ಹೇಳಿ. ಗೌರವ ಅನ್ನೋದು ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ಭಾವನೆಯಲ್ಲಿ ಇರಬೇಕು. ಓ, ಈಸ್ ಮೈ ಹೆಡ್, ಈಸ್ ಮೈ ಯಜಮಾನ, ಓಕೆ, ಐ ಆಮ್ ಅಂಡರ್ ಹಿಮ್, ಐ ಆಮ್ ಅಕೌಂಟಬಲ್ ಟು ಹಿಮ್, whereas he is accountable to Jesus. So the hierarchy ಬರುತ್ತೆ. Jesus is accountable to Father God. ಆ ತರ ಇದೆ. ಅಂದ್ರೆ ಗೌರವಿಸಬೇಕು. ಗೌರವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೌರವಿಸ್ತಾರೆ? ಗಂಡನನ್ನ ಗೌರವಿಸ್ಬೇಕಂದ್ರೆ ಗಂಡನ ತರ ಇರಬೇಕು. ಈಗ ಬೇರೆ ಸ್ತ್ರೀಯರು ಸಹ ಈ ಸುಲಮಿತಿಯ ಪ್ರಿಯಕರನನ್ನ ಪ್ರೀತಿ ಏನ್ ಹೇಳ್ತಾರೆ, ಗೌರವಿಸ್ತಿದ್ದಾರೆ. ವೈ ದೇ ರೆಸ್ಪೆಕ್ಟ್? Because of his qualities, because the attributes he possesses. ಆತನಲ್ಲಿರುವಂತ ಗುಣಲಕ್ಷಣಗಳನ್ನ ನೋಡಿ, ಆತನಲ್ಲಿರುವಂತ ಶ್ರೇಷ್ಠವಾದಂತ ಲಕ್ಷಣಗಳನ್ನ ನೋಡಿ ಇವರು ಆತನನ್ನ ಪ್ರೀತಿಸ್ತಾ ಇರ್ತಾರೆ. ಏನ್ರಿ, ಪ್ರೀತಿಸ ಮಾತ್ರ ಅಲ್ಲ, ಗೌರವಿಸ್ತಾ ಇರ್ತಾರೆ. ಗೌರವ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಮಗೂ ಕ್ರಿಸ್ತನಿಗಿರುವಂತ ಸಂಬಂಧ, ಆ ಒಡನಾಟ ಅದ್ರ ಮೇಲೆ ಆಧಾರ ಆಗಿರುತ್ತೆ. ನಾವು ಕ್ರಿಸ್ತನನ್ನ ಯಾವ ರೀತಿಯಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ ಲೋಕದಲ್ಲಿ, ನಮ್ಮ ಸುತ್ತಲಿರುವವರು. ಆತನ ಬಗ್ಗೆ ಪ್ರಪಂಚದಲ್ಲಿ ಯೇಸು ಸ್ವಾಮಿನ ಅರಿದೇ ಇರುವಂತವರಿಗೆ ಬಹಳಷ್ಟು ತಪ್ಪಾದ ಅಭಿಪ್ರಾಯಗಳಿದೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆತನನ್ನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಊಹೆಗೆ ಸಿಕ್ಕಿದ ಹಾಗೆ ಚಿತ್ರೀಕರಿಸಿಕೊಂಡಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಈಗ ನಮ್ಮ ಜವಾಬ್ದಾರಿಕೆ ಏನಂತಂದ್ರೆ, we have to portray our Lord Jesus before these people in such a way they must see, they have to see the qualities, the loving nature of Jesus Christ. ಅಷ್ಟೇ ಅಲ್ಲ, ಆತನಂತ ಶ್ರೇಷ್ಠವಾದ ಗುಣಗಳನ್ನ ನೋಡಿದಾಗ ಆತನ ಕಡೆಗೆ ಆಕರ್ಷಿಸಲ್ಪಡೋದು ಮಾತ್ರವಲ್ಲ, ಯೇಸು ಸ್ವಾಮಿಗೂ ಸಹ ಅವರು ರೆಸ್ಪೆಕ್ಟ್ ಕೊಡುವುದಕ್ಕೆ ಇತರರು ಕೊಡುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಈಗ ಈ ಸುಲಮಿತಿಯ ಪ್ರಿಯಕರಣ ಬಗ್ಗೆ ಯೆರೂಸಲೇಮಿನ ನಾರಿಯರಿಗೆ ಹೇಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತಂದ್ರೆ ಅವಳು ವ್ಯಕ್ತ ಮಾಡಿದ್ದು. ತನಗೂ ತನ್ನ ಪ್ರಿಯಕರಿಗೂ ಇರುವ ನಡುವೆ ಇರುವಂತಹ ಪ್ರೀತಿಯ ಬಾಂಧವ್ಯವನ್ನ ಅವಳ ಮಾತುಗಳ ಮೂಲಕ, ಅವಳ ವರ್ತನೆಯ ಮೂಲಕ ಅವಳು ತೋರಿಸ್ಕೊಡ್ತಾ ಇದ್ದಾಳೆ. ಶಿ ಇಸ್ ಎಕ್ಸಿಬಿಟಿಂಗ್. ಪೀಪಲ್ ಕುಡ್ ಸಿ ದಟ್, ಅದರ್ ಗರ್ಲ್ಸ್ ದೇ ಕುಡ್ ಸಿ ದಟ್ ದ ಲವ್ ದೇ ಹ್ಯಾವ್ ಬಿಟ್ವೀನ್ ಬೋತ್ ಆಫ್ ದೆಮ್. ಸೊ ಅದನ್ನ ನೋಡಿ ಕೇಳಿ ಇವರು ಸಹ ಆತನನ್ನ ಗೌರವಿಸ್ತಾ ಇದ್ದಾರೆ. ಮತ್ತೆ ಅವರು ಮೆಚ್ಕೊಳ್ತಾ ಇದ್ದಾರೆ, ನಿನ್ನ ಪ್ರಿಯಕರನು ತುಂಬಾ ಉತ್ತಮ, ಆತನಿರುವಂತ ಗುಣಗಳು ತುಂಬಾ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಾವು ಸಹ ವಿ ಟು ಲವ್ ಹಿಮ್ ಅಂಡ್ ರೆಸ್ಪೆಕ್ಟ್ ಹಿಮ್ ಅಂತ ಹೇಳ್ತಾರೆ. ನೋಡಿದ್ರೆ, ಅಂದ್ರೆ ಸಭೆ ಮಾಡಬೇಕಾದ ಕೆಲಸ, ಹಾಗೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಸಭೆಯಾಗಿರುವ ನಾವು ಕ್ರಿಸ್ತನಿಗೋಸ್ಕರ ಬದುಕಿದಾಗ, ಕ್ರಿಸ್ತನನ್ನ ಲೋಕಕ್ಕೆ ತೋರಿಸಿಕೊಟ್ಟಾಗ, ಆತನ ಇರುವ ಹಾಗೆ ಆತನ ಸ್ವಭಾವಗಳ ಸಮೇತ ಆತನನ್ನ ನಾವು ಜನರ ಮುಂದೆ ನಾವು ಪ್ರಕಟ ಮಾಡಿದಾಗ ಆತನ ಕಡೆಗೆ ಅನೇಕರು ಆಕರ್ಷಿಸಲ್ಪಡ್ತಾರೆ. ಬಹಳಷ್ಟು ಮಂದಿ ಸಾಕ್ಷಿ ಕೊಡೋದನ್ನ ನಾವು ನೋಡ್ತೇವೆ. ಒಂದ್ ಕಾಲದಲ್ಲಿ ಯೇಸು ಸ್ವಾಮಿ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ನಾನು ಒಂದ್ಸರಿ ಸುವಾರ್ತೆಯನ್ನು ಕೇಳಿ ನಾನು ಸ್ವಾಮಿಯನ್ನ ನಂಬಿದಾಗ, ಆತನ ಬಗ್ಗೆ ತಿಳ್ಕೊಳ್ಳುವುದಕ್ಕೆ ನಾನು ಪ್ರಾರಂಭ ಮಾಡಿದಾಗ, ಆತನೊಂದಿಗೆ ಪ್ರಾರ್ಥಿಸಿ ಒಡನಾಟ ಮಾಡುವುದಕ್ಕೆ ನಾನು ಮೊದಲಿಟ್ಟಾಗ ನನಗೆ ಒಂದೊಂದಾಗಿ ಆತನ ಶ್ರೇಷ್ಠವಾದ ಗುಣಗಳು ಗೊತ್ತಾಯ್ತು. ಈಗ ನಾನು ಸಹ ಅಷ್ಟೇ ಪ್ರೀತಿಸ್ತೇನೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಆಮೇಲೆ 5ನೇ ವಚನ, ಲೆಟ್ ಅಸ್ ಮೂವ್ ಆನ್ ಟು ವರ್ಸ್ 5. ಏನ್ ಹೇಳ್ತಾನೆ? ಆಕೆ ಬೀದಿಯಲ್ಲಿ ಹೋಗ್ತಾ, ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ
ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು. ಏನ್ ಹೇಳಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾಳೆ. ಏನ್ ಹೇಳ್ತಾಳೆ? ಯೆರೂಸಲೇಮಿನ ನಾರಿಯರೇ, ನಾರಿಯರೇ. ಯಾಕಂದ್ರೆ ಬಹುಶಃ ಅವರು ಆತನ ಇಷ್ಟು ಉತ್ತಮವಾದಂತ ಪ್ರಿಯಕರನನ್ನು ಪಡೆದಂತ ನೀನು, ಆತನ ಪ್ರೀತಿಗೆ ಪಾತ್ರಳಾದಂತ ನೀನು, ಆತನಿಗೆ, ಆತನ ಲಕ್ಷಣಗಳಿಗೆ, ಗುಣಗಳಿಗೆ, ಆತನ ಅಂದಕ್ಕೆ ಸಮಾನವಾಗಿ ನೀನು ಇಲ್ಲ ಅಂತ ಅನ್ಸತ್ತೆ. ಬೇಕಾದ್ರೆ ಆ ಯಪ್ಪನಿಗೆ ನಿನಗಿಂತ ಇನ್ನೂ ಒಳ್ಳೆ ಹುಡುಗಿ ಸಿಕ್ಕಿರಬಹುದಾಗಿತ್ತಲ್ಲ. ನೀನ್ ನೋಡ್ಲಿಕ್ಕೆ ಅಷ್ಟು ಚಂದ ಏನಿಲ್ಲಲ್ಲ, ನೀನ್ ನೋಡಿದ್ರೆ ಕಪ್ಪಾಗಿದೆಯಲ್ಲ, ನಿನ್ನನ್ನು ಹೇಗೆ ಇಷ್ಟಪಟ್ಟ? ಕೆಲವು ಸಾರಿ ಯೇಸು ಸ್ವಾಮಿ ಸುವಾರ್ತೆಯನ್ನ ಕೇಳಿ ಮಾನಸಾಂತರ ಹೊಂದಿ ರಕ್ಷಣೆ ಹೊಂದುವವರು ಯಾರು? ಸಮಾಜದಲ್ಲಿ ಗಣನೆಗೆ ಬಾರದಂಥವರು, ದೊಡ್ಡ ವಿದ್ಯೆ ಇಲ್ಲದೆ ಇರುವವರು, ಏನ್ರಿ, ಬೇರೆಯವರ ದೃಷ್ಟಿಯಲ್ಲಿ ಕೀಳಾಗಿ ಪರಿಗಣಿಸಲ್ಪಡುವವರು, ಅಂತ ಜನರು ಯೇಸು ಸ್ವಾಮಿನ ನಂಬ್ತಾರೆ. ಬಡವರು, ದೀನರು, ದಲಿತರು, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಂತವರು, ಏನ್ರಿ, ದೊಡ್ಡ ಆಸ್ತಿಪರರಲ್ಲ, ಹಣವಂತರಲ್ಲ, ಪ್ರಸಿದ್ಧಿಯಾದಂತ ಜನರಲ್ಲ, ಕುಲೀನರಲ್ಲ. ಸಾರಿ ಯೇಸು ಸ್ವಾಮಿಯನ್ನ ನಂಬುವುದಕ್ಕೆ ಮುಂದೆ ಬರದೇ ಇರುವಂತ ಜನರು ಕೆಲವರು ಇರ್ತಾರೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರು, ದೊಡ್ಡ ಕುಲೀನರಾದಂಥವರು, ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಇರುವಂತವರು, ಸ್ಟೇಟಸ್ ಇರುವಂತವರು. ನಮ್ಮ ಭಾರತ ದೇಶದಲ್ಲಿ ಇಂತಹ ಒಂದು ವ್ಯತ್ಯಾಸ ಇದೆ. ಎಲ್ಲ ದೇಶದಲ್ಲಿ ಇದೆ, ನಮ್ಮ ದೇಶದಲ್ಲಿ ಸ್ವಲ್ಪ ಹೆಚ್ಚಾಗಿ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ನಾವು ನೋಡುವಂತ ದೃಷ್ಟಿ ಹೇಗಿರುತ್ತಂದ್ರೆ, ನಾವು ನಂಬುವಂತ ದೇವರು, ಆ ದೇವರ ಸ್ಟ್ಯಾಂಡರ್ಡ್ಗೆ ನಾವು ಸರಿಯಾಗಿರ್ಬೇಕಂತ. ಅಂದ್ರೆ ಕೆಲವು ಸಾರಿ ದೇವರನ್ನ ಹೇಗೆ ತೋರಿಸ್ತಾರೆ ಪ್ರಪಂಚದಲ್ಲಿ ಜನ? ತುಂಬಾ ಐಶ್ವರ್ಯವಂತನಾಗಿ, ತುಂಬಾ ಸುಂದರವಾಗಿರುವಂತ ದೇವರು, ಏನ್ ಹೇಳೋದು, ತುಂಬಾ ಆಕರ್ಷಕವಾಗಿ ಕಾಣಿಸುವಂತ ದೇವರು. ಮತ್ತೆ ಸೋ ರಿಚ್ ಗಾಡ್, ರಿಚ್, ನಾಟ್ ಪುವರ್ ಗಾಡ್. ವೆನ್ ಯು ಲುಕ್ ಅಟ್ ಜೀಸಸ್ ಅಂಡ್ ಹಿಸ್ ಕ್ರಾಸ್, ಪೀಪಲ್ ನೆವರ್ ಥಿಂಕ್ ದಟ್ ಈಸ್ ಅ ರಿಚ್ ಗಾಡ್. ಹೌದಾ? ರಿಚ್ ಗಾಡ್ ಹೇಗಿರ್ತಾರೆ? ರೇಷ್ಮೆ ಬಟ್ಟೆ ಹಾಕೊಂಡಿರ್ತಾರೆ, ಅವ್ರ ಮೈ ಮೇಲಿನ ಒಂದು 5-6 ಕಿಲೋ ಬಂಗಾರ ಇರುತ್ತೆ, ಆ ಕಿರೀಟ ಇರುತ್ತೆ, ಜಗದಗ ಅಂತ ಉರಿತಾ ಇರ್ತಾರೆ, ಏನು ಮಹಿಮೆಯಲ್ಲಿ ಪ್ರಜ್ವಲಿಸುವಂತ ಒಂದು ಇರ್ತದೆ. ಅವ್ರು ನೋಡುವಾಗ ಅರೇ, ಈ ಸೀಮ್ಸ್ ಟು ಬಿ ಆರ್ ಶಿ ಸೀಮ್ಸ್ ಟು ಬಿ ವೆರಿ ರಿಚ್ ಗಾಡ್. ರಿಚ್ ಆಗಿರೋರೆಲ್ಲ ಜನರೆಲ್ಲ ರಿಚ್ ಗಾಡ್ ಹತ್ರ ಹೋಗ್ತಾರೆ. ದೇ ವಾಂಟ್ ಟು ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ದಟ್ ಸಚ್ ಗಾಡ್. ಅವರ್ ಗಾಡ್ ಇಸ್ ರಿಚ್, ಸೊ ವಿ ಆರ್ ಆಲ್ಸೋ ರಿಚ್ ಅನ್ನುವಂತ ಒಂದು ಭಾವನೆ ಇರುವಂತದ್ದು ನಾವು ನೋಡ್ತೇವೆ. ಆ ರೀತಿ ಒಂದು ಚಿತ್ರಣ ಸಮಾಜದಲ್ಲಿ ಇದೆ. ನಾವು ಎಷ್ಟೇ ಅಲಗಳೆದು ಅದು ಇದೆ. ಮತ್ತೆ ಯೇಸು ಸ್ವಾಮಿ ಬಡ ದೇವ್ರ ತರ ಒಂದು ಪುವರ್ ಗಾಡ್. He seems to be very poor. He doesn't have clothes to wear. He was hanging on a cross like helpless person. Who will accept it? Nobody bother about the qualities. What kind of attitude he has, attributes. What is his nature? Is he good or bad inside? See, it's not important how you look outside. It is important how are you there inside of you. That is important. ಅದು ಯಾರು ನೋಡ್ತಾರೆ? ಯಾರು ನೋಡಲ್ಲ. ಈಗಿನ ಹುಚ್ಚು ಪ್ರಪಂಚದಲ್ಲಿ ಹೆಣ್ಮಕ್ಳು ಹೆಂಗಾಗಿರೋದು ಈ ಜನರೇಷನ್ ನಲ್ಲಿ ನಾವು ನೋಡ್ತಾ ಇರ್ತೀವಿ. ನಾವು ಸಿಟಿಯಲ್ಲಿ ಇದೀವಿ, ನಿಮ್ ತರನೇ, ಬೆಂಗಳೂರು ತರ. ಹೆಣ್ಮಕ್ಳು ಈಗ ಸಿಟಿಯಲ್ಲಿದ್ರು ಹಳ್ಳಿಯಲ್ಲಿದ್ರು ಹುಡುಗಿಯರು ಬಹಳ ಮುಂದುವರೆದು ಬಿಟ್ಟಿದ್ದಾರೆ. ದೇ ಆರ್ ವೆರಿ ಅಡ್ವಾನ್ಸ್, ಅಪ್ಗ್ರೇಡ್ ಆಗಿ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಡೈಲಿ ದೇ ಬಿಕಮ್ ಅಪ್ಗ್ರೇಡ್ ಅಂಡ್ ಅಪ್ಡೇಟ್. ದೇ ಬಿಕಮ್ ಅಪ್ಡೇಟ್ ಎವ್ರಿ ಡೇ. ಯಾಕಂದ್ರೆ ಅವ್ರಿಗೆಲ್ಲ ಗ್ಯಾಜೆಟ್ಸ್ ಗಳು ಇದಾವಲ್ಲ. ಸೊ ದೇ ಕ್ಯಾನ್ ರೋಮ್ ಎಂಟೈರ್ ವರ್ಲ್ಡ್ ಬೈ ಸಿಟಿಂಗ್ ಇನ್ ದ ರೂಮ್ ಅಟ್ ಹೋಮ್. ಹಾಗಾಗಿ ಹೆಣ್ಮಕ್ಳು ಏನಂದ್ರೆ ಕ್ಯಾಲ್ಕುಲೇಷನ್ ಇದೆ. ನಾನ್ ಮದುವೆ ಮಾಡ್ಕೊಳ್ಳೋನು ಚೆನ್ನಾಗಿ ಓದಿರ್ಬೇಕು, ದುಡ್ಡಿರೋನ್ ಇರ್ಬೇಕು, ಕಾರ್ ಇರ್ಬೇಕು, ನೋಡಕ್ ಚಂದ ಇರ್ಬೇಕು. ಒಂದ್ ವೇಳೆ ಚಂದ ಇಲ್ದಿದ್ರು ಪರವಾಗಿಲ್ಲ, ಅವನೇನಾದ್ರು ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ದುಡ್ಡಿರ್ಬೇಕು ಅವನ ಹತ್ರ.
ಮದುವೆ ಆದ್ಮೇಲೆ ನನ್ನನ್ನ ಜಲಸ ಮಾಡಕ್ಕೆ ಅಮೆರಿಕ ಕರ್ಕೊಂಡು ಹೋಗ್ಬೇಕು, ಸುತ್ತಾಡಿಸ್ಬೇಕು. ನಾನು ಏನ್ ಕೇಳಿದ್ರೆ ಅದು ಟಕ್ಕಾರ ಅಂತ ಹೇಳಿ ತಕ್ಷಣ ನನ್ನ ಕಣ್ಣು ಮುಂದೆ ತಂದಿಡ್ಬೇಕು. ನಾನು ಪ್ರೀತಿಸ್ಬೇಕು, ಇನ್ನೊಬ್ಬಳನ್ನ ನೋಡಬಾರ್ದು. ಈ ತರ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಏನ್ರಿ, ನಮ್ಮ ಕಾಲದಲ್ಲ ಹೆಣ್ಮಕ್ಳನ್ನ ನಾವು ಮದುವೆ ಮಾಡೋ ಹೆಣ್ಣು, ಮದುವೆ ಆಗೋ ಹೆಣ್ಣು ಹುಡುಗಿ ಅದು ಯಾವುದು, ಅದಕ್ಕೆ ಇಷ್ಟ ಇದೆಯಾ, ನಮ್ಗೆ ಇಷ್ಟ ಇದೆಯಾ, ಏನಿಲ್ಲ, ತಂದೆ ತಾಯಿಗಳು ನೋಡ್ಬಿಟ್ಟು ಗಂಟಾಕ್ಬಿಡು. ಗಂಟಾಕಿ ಬಾಯಿ ಮುಚ್ಕೊಂಡು ಸಂಸಾರ ಮಾಡೋ ಅಂತ ಹೇಳೋರು. ಇಲ್ದ್ರೆ ಕೆನ್ನೆಗೆ ಬಾರಿಸ್ಬಿಡ್ತೀವಿ, ಹಲ್ಲು ಉದುರಿಸ್ಬಿಡ್ತೀವಿ ಅಂತ ಹೇಳೋರು. ಹಾಗಾಗಿ ನಾವೆಲ್ಲ ಆ ಬಾರ್ಡರ್ ದಾಟಿದ್ರೆ ಬದುಕಿ ಮಕ್ಕಳೆಲ್ಲ ಹೆತ್ತು ಈ ಕಡೆ ದೇವ್ರ ಸೇವೆ ಮಾಡಿ ಗೆದ್ದು ಬಿಟ್ಟು ಹಂಗೆ ನಿಂತಿದ್ವಿ. ಈಗಲ್ಲ, ಹಂಗಲ್ಲ. ನಾ ಮಾಡ್ಕೊಂತೀನಿ, ನೀನು ಹೇಳಿದ್ದು ನಾನ್ ಇಷ್ಟಪಟ್ಟ ಹಾಗೆ ಇಲ್ದೇ ಇದ್ರೆ ನಿನಗೆ ಟಿಕೆಟ್ ಕೊಟ್ಬಿಡ್ತೀನಿ, ಕಟ್ ಆಫ್. ಅಂದ್ರೆ ಇವತ್ತು ಗರ್ಲ್ ಫ್ರೆಂಡ್ ಆಗ್ತಾಳೆ, ನಾಳೆ ಏನೋ ಹೇಳ್ತಾರಲ್ಲ ಜಾಸ್ತಿ, ನನಗೆ ಗೊತ್ತಿಲ್ಲ ಅದನ್ನೇನಂತ, ಬ್ರೇಕಪ್. ಯಾ, ಟುಡೇ ದೇ ಬಿಕಮ್ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್. ಟುಮಾರೋ she'll be walking with another guy and he will be walking with another girl. If somebody asks, hey, what happened, where is that guy, what dude, why you change your no, break up. So you said break up, ಒಂದೇ ಮಾತು, ಸಿಂಪಲ್, ಅದು ದೊಡ್ಡದಾಗಿಲ್ಲ ಸೆಂಟೆನ್ಸ್, ಬ್ರೇಕ್ ಅಪ್ ಅಂತ. ಅವಳಷ್ಟೇ, ಬ್ರೇಕ್ ಅಪ್, ಮಗಳೇ ನೀನಲ್ದ್ರೆ ನಿಮ್ಮಪ್ಪ ಅಂತೇಳಿ ಅವಳು ಹೋಗ್ತಾಳೆ, ನೀನಲ್ದ್ರೆ ನಿನ್ಗಿಂತ ದೊಡ್ಡವನ್ ಬರ್ತಾನೆ ಹೋಗಲ್ಲೇ ಅಂತ ಅವಳು. ಹಿಂಗಾಗ್ಬಿಟ್ಟಿದೆ, ಅಂದ್ರೆ ಕೆಟ್ಟ ಕೆರಾಗಿ ಹೋಗ್ಬಿಟ್ಟಿದೆ ಏನು ಸಮಾಜ. ಈಕೆನ ನೋಡಿ ಹೇಳ್ತಾಳೆ, ಅವರೆಲ್ಲ ಅಂತಾರೆ, ಯಾಕೆ ಇಷ್ಟು ಕಪ್ಪಿಗಿದ್ಯಾ ನೀನು, ಅವ್ರಿಗೆ ನಿನ್ಗೆ ಏನೋ ನೋಡಕ್ಕೇನೋ, ಅವ್ರಿಗೆ ಹೋಲಿಸಿ ನೋಡಿದ್ರೆ ನೀನ್ ಸ್ವಲ್ಪ ಕಡಿಮೆ ತರನೇ ಇದೆಯಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅವಳು ಉತ್ತರ ಕೊಡ್ತಾಳೆ 5ನೇ ವಚನದಲ್ಲಿ, ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು ಅಂತ ಹೇಳ್ತಾರೆ. ಶಿ ಗಿವ್ಸ್ ಕ್ಲಾರಿಟಿ. ಏನ್ ಕ್ಲಾರಿಟಿ? ಸ್ಯಾಟಿಸ್ಫೈ ಆಗದೆ ಇರ್ಬೋದು ಕ್ಲಾರಿಟಿ, ಬಟ್ ಶಿ ಗಿವ್ಸ್ ದ ರಿಯಲ್ ಕ್ಲಾರಿಟಿ, ದ ರಿಯಾಲಿಟಿ, ಜೆನ್ಯುನ್. ಏನ್ ಹೇಳ್ತಾರೆ? ನಿಜ, ನೀವ್ ಹೇಳಿದ್ದು ನಿಜ, ನಾನು ಕಪ್ಪಾಗಿದ್ದೇನೆ, ಅದಕ್ಕೆ ಕಾರಣ ನಂತರ 6ನೇ ವಚನದಲ್ಲಿ ಹೇಳ್ತಾರೆ. ಆದ್ರೆ ನಾನು ಕಪ್ಪಾಗಿದ್ದರೂ ಸಹ, ಓಕೆ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪ. ಈಗ ಮತ್ತೆ ಈ ಕೇದಾರಿನ ಗುಡಾರ ಅಂದ್ರೆ ಏನ್ ಸಾರ್, ಇದು ಕೇದಾರು ಬಾರ್ ಸಾರ್ ಇದು ಅಂತ ಹೇಳ್ತಾರೆ. ಕೇದಾರಿನ ಗುಡಾರ ಬೈಬಲ್ ಟೈಮ್ ನಲ್ಲಿ ಈ ದಮಸ್ಕಿನ ಸೌತ್ ಈಸ್ಟ್ ಪ್ರಾಂತದಲ್ಲಿ ಒಂದು ಸ್ಥಳ ಇತ್ತು, ಅಲ್ಲಿ ಕೇದಾರ್ ಎನ್ನುವಂತ ಸ್ಥಳ. ಆ ಕೇದಾರ್ ಪ್ರಾಂತದಲ್ಲಿ ಇರುವಂತ ಕುರಿ ಕಾಯುವ ಕುರುಬರು ಅವರು ಅಲ್ಲಿ ಕಪ್ಪಗಿನ ಮೇಕೆಯ ತೊಗಲು ಕಪ್ಪಗಿರುತ್ತೆ, ಆ ಮೇಕೆಗಳು ಕಪ್ಪಗೆ ಫುಲ್ ಬ್ಲ್ಯಾಕ್. ಅದನ್ನ ತೆಗೆದು ಗುಡಾರಗಳನ್ನ, ಟೆಂಟ್ಗಳನ್ನ ಮಾಡ್ಕೊಳ್ಳೋದು. ಅವಾಗ ನಾವ್ ಏನಾದ್ರೂ ಹೇಳುವಾಗ ಉದಾಹರಣೆ ಹೇಳ್ತೀವಲ್ಲ, ಎಕ್ಸಾಂಪಲ್ ಹೇಳ್ತೀವಲ್ಲ, ಉಪಮೆ ಹೇಳಿದ ಹಾಗೆ ಅವಳು ಹೇಳ್ತಾಳೆ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸಹ, ಅಂದ್ರೆ ಎಷ್ಟು ಕಪ್ಪಗೆ, ಸ್ವಲ್ಪ ಅವಳೇ ಎಕ್ಸಾಜರೇಟ್ ಮಾಡ್ತಾಳೆ, ತನ್ನ ಕಪ್ಪು ಫುಲ್ ಬ್ಲಾಕ್ ಆಗಿದೆ. ಅಂದ್ರೆ ಅಲ್ಲಿ ಕೇದಾರ ಪ್ರಾಂತದಲ್ಲಿ ಇರುವಂತ ಆ ಮೇಕೆಗಳ ತೊಗಲುಗಳು ಕಪ್ಪಾಗಿರುವ ಚರ್ಮಗಳು. ಅದನ್ನ ತಕ್ಕೊಂಡು ಆ ಜನ ಆಗಿನ ದಿನಗಳಲ್ಲಿ ಮಳೆ ಬಿಸಿಲಿಗೆ ರಕ್ಷಣೆ ಪಡೆಯುವುದಕ್ಕೆ ಅವರು ವಾಸ ಮಾಡುವಂತ ತಾತ್ಕಾಲಿಕ ಗುಡಾರಗಳನ್ನ, ಟೆಂಟ್ಗಳನ್ನ ಮಾಡಿಕೊಳ್ಳೋದು. ಅನೇಕ ಟೆಂಟ್ಗಳು ಇರುವಾಗ ಮೇಲೆ ಬೆಟ್ಟದ ಕಡೆಯಿಂದ ನೋಡುವಾಗ, ಕಣಿವೆಯಲ್ಲಿ ಇರುವಂತ ಆ ಕೇದಾರನ ಗುಡಾರಗಳನ್ನು ನೋಡುವಾಗ ಏನೋ ಒಂದು ಕಪ್ಪು ಕಂಬಳಿ ಎಲ್ಲ ಹಾಕಿದ್ದಾರೇನೋ, ಹರಡಿದ್ದಾರೇನೋ ಅನ್ನೋ ತರ ಕಾಣಿಸುದು. ಅದನ್ನ ಉದಾಹರಣೆಯಾಗಿ ಇವಳು ಹೇಳ್ತಾಳೆ, ತನ್ನ ಬಗ್ಗೆ ಹೇಳ್ಕೊಳ್ತಾಳೆ, ನಾನು ಕೇದಾರನ ಗುಡಾರಗಳಂತೆ ಕಪ್ಪಾಗಿದ್ರೂ ಸಹ ಸೊಲೊಮೋನನ ಪರದೆಗಳಂತೆ ನಾನು ಚಂದವುಳ್ಳವಳು. ದೋ ಐ ಆಮ್ ಡಾರ್ಕ್ ಬಟ್ ಐ ಆಮ್ ಲವ್ಲಿ ಅಂತ ಹೇಳ್ತಾರೆ. ವಾವ್ ನೋಡ್ರಿ, ನಾವೇನಂದ್ರೆ ಯಾರಾದ್ರೂ ಏನಾದ್ರೂ ನಮ್ಗೆ ಅಂದ್ಬಿಟ್ರೆ ರೋಷ ಹಂಗೆ ಒಳಗಡೆಯಿಂದ ಬಂದ್ಬಿಡುತ್ತೆ. ಏನು ನಾನ್ ಕಪ್ಪಿಗಿದ್ದೀನ, ನಿಮ್ಮಪ್ಪ ಕಪ್ಪಿಗೆ, ನಿಮ್ಮಮ್ಮ, ನಿಮ್ ಇಡೀ ಕುಲ ಗೋತ್ರ ಎಲ್ಲ ಕಪ್ಪಿಗಿದೆ, ನನ್ನ ನಡ್ಕೊಂಡು ಕಪ್ಪಗಂತೇನ. ಏನಾದ್ರೂ ನಮ್ಮಲ್ಲಿರುವ ಚಿಕ್ಕ ಲೋಪ ತೋರಿಸ್ಬಿಟ್ರೆ ಸಾಕು, ಯಾರಾದ್ರೂ ಹಂಗೆ ಮುಗಿ ಬೀಳ್ತೇವೆ. ನಾಗರಾವ್ ತರ ಬುಸುಗುಡ್ತಾರೆ ಕೆಲವು ಹೆಣ್ಮಕ್ಳು, ಗಂಡ. ಯಾಕೆ ಸಿಟ್ಟಾಗ್ತೇ? ದೇವ್ರು ನಿನ್ನ ಏನ್ ಸೃಷ್ಟಿ ಮಾಡಿದಾರ, ಹಂಗೆ ಇರು, ಸುಲಮಿತಿ. ಅವಳು ಹೇಳ್ತಾಳೆ, ನಿಜ, ನೀವು ಹೇಳಿದ್ದು ನಿಜ, ನಾನು ಕಪ್ಪಾಗಿದ್ದೆ, ಕೇದಾರನ ಗುಡಾರಗಳಂತೆ ಕಪ್ಪಾಗಿದ್ರೂ ಸಹ
ಒಂದ್ ವಿಷಯ ನೀವು ತಿಳ್ಕೋಬೇಕು, ನಾನು ಒಳಗಡೆ ಮಾತ್ರ ನಾನು ಚಂದ ಇದ್ದೆ. ಎಷ್ಟ್ ಚಂದ, ಸೊಲೊಮೋನನ ಅರಮನೆಯಲ್ಲಿ ಅವನು ತೂ ಹಾಕಿರುವಂತ ಆ ಕರ್ಟನ್ಗಳಿದೆಯಲ್ಲ, ಕರ್ಟನ್ ಅವನ ಅಂತಃಪುರ ಕಿಟಕಿಗಳಿಗೆ, ಏನ್ರಿ ನಾವೇ ಲೋ ಮಿಡಿಲ್ ಕ್ಲಾಸ್ ಮನುಷ್ಯರು ಕಿಟಕಿಗಳಿಗೆ ಪರದೆಗಳು ತಗೊಳಕ್ ಹೋದ ಅಂಗಡಿಗೆ ಚೀಪ್ ಅಂಡ್ ಬೆಸ್ಟ್ ಯಾವ್ದು ತೋರಿಸ್ರಿ ಅಂತ. ಹೆಂಗೆ ಚೀಪ್ ಅಂಡ್ ಬೆಸ್ಟ್ ಅಂತೆ. ಚೀಪ್ ನಲ್ಲಿ ಬೆಸ್ಟ್ ಹೆಂಗ್ ಬರುತ್ತೆ? ಚೀಪ್ ಇದ್ರೆ ಚೀಪ್ ಆಗೇ ಇರುತ್ತೆ, ಬೆಸ್ಟ್ ಬೇಕಾದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್ ಮನಿ. ನಮ್ಮ ಉದ್ದೇಶ ಅದು. ಆದ್ರೆ ನಮ್ಮ ಆಶೆ ಏನಂದ್ರೆ ಕಡಿಮೆ ಬೆಲೆಯಲ್ಲಿ ಒಳ್ಳೇದು ಬರಬೇಕು ಅಂತ. ಇವಳು ಏನ್ ಹೇಳ್ತಾಳೆ, ಇಲ್ಲ ಇಲ್ಲ ನಾನ್ ಕಪ್ಪಾಗಿರೋದು ನಿಜ ನೀವು ಹೇಳ್ದ ಹಾಗೆ, ಆದ್ರೆ ನಾನು ಹಾಗಿದ್ರೂ ಸಹ ನಾನು ಸೊಲೊಮೋನನ ಅರಮನೆಯಲ್ಲಿ ಅವನ ಅಂತಃಪುರದಲ್ಲಿ ತೂ ಹಾಕಿರುವಂತ ಬ್ಯೂಟಿಫುಲ್ ಏನ್ರಿ ಬೆಳ್ಳಿಗೆ ಫಳಫಳ ಅಂತ ಹೊಳಿತಿರುವಂತ ಪರದೆಗಳಂತೆ ನಾನು ಚಂದ ಉಳ್ಳವಳು. ಹೇಗೆ ಒಂದೇ ಬಾರಿ ಏಕಕಾಲದಲ್ಲಿ ಕಪ್ಪಾಗಿ ಮತ್ತೆ ಬೆಳ್ಳಾಗಿ ಬೆಳ್ಳಿಗೆ ಹೆಂಗಿರ್ತಾರೆ? ಅವಳು ಹೇಳ್ತಿರೋದು ಹೊರಗಿನ ತೋರಿಕೆಯ ಬೆಳ್ಳಗೆ ಇರೋದಲ್ಲ, ಬಿಳುಪಲ್ಲ. ನೀವು ಹೇಳಿದ ಹಾಗೆ ನಾನು ನೋಡಿದ್ರೆ ಕಾಣಿಸುತ್ತೆ ನಾನು ಕಪ್ಪಿಗೆ ಇದ್ದೀನಿ, ಆದ್ರೆ ಒಳಗಡೆ ಐ ಆಮ್ ಲವ್ಲಿ ಅಂತ. ಅಂದ್ರೆ ಫುಲ್ ಆಫ್ ಲವ್ ಟುವರ್ಡ್ಸ್ ಮೈ ಬಿಲವಡ್, ಫುಲ್ ಆಫ್ ಲವ್ ಟುವರ್ಡ್ಸ್ ಅದರ್ ಪೀಪಲ್. ಓಕೆ, ನನ್ನಲ್ಲಿ ಯಾವುದೇ ಕಪಟವಿಲ್ಲ. ಇಲ್ಲ ಗೊತ್ತಾ ನಿಮಗೆ, ನಾನು ಈ ತರ ಕಪ್ಪಾಗಿರ್ಲಿಕ್ಕೂ ಕಾರಣ ಬೇರೆ ಇದೆ. ಆಮೇಲೆ ಇನ್ನೊಂದ್ಸರಿ ನಾವು ನೆಕ್ಸ್ಟ್ ಇದರಲ್ಲಿ ಓದ್ಕೊಳ್ಳೋಣ, ಅದ್ರ ಬಗ್ಗೆ ಧ್ಯಾನ ಮಾಡೋಣ. ಅವಳೇನ್ ಹೇಳ್ತಾಳೆ, ನಾನು ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದ ಉಳ್ಳವಳು ಅಂತ. ಪ್ರಿಯವಾದಂತ ದೇವರ ಮಕ್ಕಳು, ಇಲ್ಲಿ ನಾವು ಸಹ ಬಹಳಷ್ಟು ಸಾರಿ ನಮ್ಮನ್ನ ಲೋಕ ತಿರಸ್ಕಾರ ಮಾಡುತ್ತೆ, ಹಲ್ಲಗಳೆಯುತ್ತೆ, ಅವಮಾನ ಮಾಡುತ್ತೆ, ನಮ್ಮ ಲಕ್ಷಣಗಳನ್ನ ತುಂಬಾ ಕೀಳಾಗಿ ಕಾಣುತ್ತೆ, ನಮ್ಮನ್ನ ಡಿಗ್ರೇಡ್ ಮಾಡುತ್ತೆ, ಹ್ಯುಮಿಲಿಯೇಟ್ ಮಾಡುತ್ತೆ. ಕೇವಲ ಬಹುಶಃ ನೀನು ಕ್ರಿಸ್ತನನ್ನು ನಂಬಿರುವುದಕ್ಕಾಗಿರಬಹುದು. ಯಾ, ಇಟ್ಸ್ ಕ್ವೈಟ್ ನ್ಯಾಚುರಲ್. ಸೊ ವಾಟ್ ಈಸ್ ಯುವರ್ ರಿಯಾಕ್ಷನ್ ಅಟ್ ದಟ್ ಟೈಮ್? ಅಂತ ಸಮಯಗಳಲ್ಲಿ ನಿನ್ನ ಪ್ರತಿಕ್ರಿಯೆ ಹೇಗಿರುತ್ತೆ? ಯಾವುದಕ್ಕೆ ನಾನು ಪ್ರಾಧಾನ್ಯತೆ ಕೊಡ್ತೇನೆ? ಯಾವುದಕ್ಕೆ ಆದ್ಯತೆ ಕೊಡ್ತೀವಿ? ಹೊರಗಿನ ತೋರಿಕೆಗ? ಪೇತ್ರನು ಹೇಳ್ತಾನೆ, ಹೆಣ್ಮಕ್ಳಿಗೆ ಬಗ್ಗೆ ಹೇಳ್ತಾನೆ, ಆದ್ರೂ ಗಂಡು ಮಕ್ಕಳಿಗೂ ವರ್ತನೆ ಅದು ವರ್ತಿಸುತ್ತೆ. ಈಗಿನ ದಿವಸಗಳು ನಿಮ್ಗೆ ಗೊತ್ತೋ ಇಲ್ವೋ, ಈ ಬ್ಯೂಟಿ ಪಾರ್ಲರ್ ಅನ್ನೋದು ಹೆಣ್ಮಕ್ಳಿಗೆ ಇತ್ತು ಒಂದ್ ಕಾಲದಲ್ಲಿ. ಹೆಣ್ಮಕ್ಳೇ ಬಿಡಪ್ಪ, ಹೆಣ್ಮಕ್ಳು ಹೋಗ್ಲಿ ಬಿಡ, ಸ್ವಲ್ಪ ಚಂದವಾಗಿ ಕಾಣಿಸ್ತಾಳೆ, ಮದುವೆಗೆ ಸಿದ್ಧ ಆಗಿದ್ದಾಳೆ, ಸ್ವಲ್ಪ ಹೋಗಿ ಬ್ಯೂಟಿ ಪಾರ್ಲರ್ ಹೋಗಿ ಅದು ಬ್ರೈಡಲ್ ಇದೆಲ್ಲ ಹಾಕೊಂಡ್ ಬರ್ಲಿ ಬಿಡು, ಮದುವೆ ಒಂದ್ ಜೀವನದಲ್ಲಿ ಒಂದ್ಸಾರಿ ಆಗ್ಲಿ ಬಿಡು, ಹೆಣ್ಮಗಳಲ್ಲೇನ ಅಂತ ಹೇಳೋರು. ಈಗ ಹಂಗಲ್ಲ, ಗಂಡು ಮಕ್ಳಿಗೂ ಪಾರ್ಲರ್ಗೆ ಬಂದ್ಬಿಟ್ಟ. ನಾನ್ ನೋಡ್ತೀನಿ ಅವಾಗವಾಗ, ನನ್ಗೆ ಕಟಿಂಗ್ ಮಾಡೋನು ಹೇಳ್ತಾರೆ, ಸಾರ್ ಸ್ವಲ್ಪ ಫೇಶಿಯಲ್ ಮಾಡ್ಲಾ ಸಾರ್ ಅಂತ. ನಾನು ಹೇಳ್ತೀನಿ, ನೀನ್ ಏನೇ ಫೇಶಿಯಲ್ ಮಾಡಿದ್ರು ನನ್ ಕಲರ್ ಮಾತ್ರ ಚೇಂಜ್ ಆಗಲ್ಲ ಮಾರಾಯ. ಸುಮ್ನೆ ನನ್ ಜೇಬ್ನಿಂದ ನನ್ನ ಕಿಸೆಯಿಂದ ದುಡ್ಡು ನೀನು ಒಡೆಯೋದು ಬಿಟ್ರೆ ನನಗೆ ಉಪಯೋಗ ಆಗೋದು ಏನಿಲ್ಲ. ಇವತ್ತೆಲ್ಲ ನೀನು ಏನೋ ಹಚ್ಚಿ ಬೆಳ್ಳು ಮಾಡಿ ಉಜ್ಜಿ ಎಲ್ಲ ಮಾಡಿ ಸ್ವಲ್ಪ ಮೇಕಪ್ ಮಾಡಿ ಮೇಲೆ ಒಂದು ಈರುಳ್ಳಿ ಪೊರೆ ತರ ಮಾಡಿ ಕಳಿಸ್ತೀಯ. ನಾನು ಹೊರಗಡೆ ಹೋಗಿದ ತಕ್ಷಣ ಸಾಯಂಕಾಲಕ್ಕೆ ಮತ್ತೆ ನಾನು ಒರಿಜಿನಾಲಿಟಿ ಹೊರಗಡೆ ಬಂದ್ಬಿಡತ್ತೆ ಕಣೋ ಅಂತ ಹೇಳ್ತಾರೆ. ಅವ್ನು ನಗ್ತಾನೆ. ಆದ್ರೂ ನೀರು ಹೊಡೆದು ಏನೋ ಹಚ್ಚಿ ಉಜ್ಜಿ ಏನೋ ಮಾಡ್ತಾನೆ. ಆದ್ರೆ ಗಂಡ್ ಮಕ್ಕಳಿಗೂ ಬಂದ್ಬಿಟ್ಟಿದೆ ಏನು ಬ್ಯೂಟಿ ಪಾರ್ಲರ್. ಅವನು ಕೆಳಗಡೆಯಿಂದ ಮೇಲ್ವರೆಗೂ ತಲೆಯಿಂದ ಅಂಗಾಲ್ವರೆಗೂ ಅವ್ನಿಗೆ ಉಜ್ಜಿ ಮಾಡಿ ಎಲ್ಲ ಮಸಾಜ್ ಮಾಡಿ, ಅಯ್ಯೋ ಯಾಕೆ ಕೆರಾಗಿ ಹೋಗ್ತಿದ್ ಬಿಡಪ್ಪ. ಇದರಿಂದ ಅರ್ಥ ಆಗೋದು ನಾನು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ವ್ಯಂಗ್ಯವಾಗಿ ಅಂದ್ರೆ, ಜನ ಇವತ್ತು ಸಾರ್ವತ್ರಿಕವಾಗಿ ಯೂನಿವರ್ಸಲ್ಲಿ ಪೀಪಲ್ ಹ್ಯಾವ್ ಬಿಕಮ್ ಮೋರ್ ಕಾನ್ಶಿಯಸ್ ಅಬೌಟ್ ದೇರ್ ಔಟರ್ ಅಪಿಯರೆನ್ಸ್ ದೆನ್ ದ ಇಂಟರ್ನಲ್ ಡ್ಯೂಟಿ. ಐ ನೋ ಸಮ್ ಆಫ್ ಯು ವಿಲ್ ಅಗ್ರಿ ವಿತ್ ಮೀ. ನಿಮ್ಮಲ್ಲಿ ಕೆಲವರು ನನ್ನ ಜೊತೆಯಲ್ಲಿ ಒಪ್ತೀರಾ, ಅದು ನಿಜ. ಆದ್ರೆ ಯಾರಿಗ್ ಬೇಕು? ಇವತ್ತು ಪ್ರಪಂಚನೇ ತೋರಿಕೆ ಪ್ರಪಂಚ ಆಗುತ್ತೆ. ಹೊರಗೆ ಏನಿದೆಯೋ ಅದಕ್ಕೆ ಗೌರವ ಇದೆ ವಿನಃ ಒಳಗಡೆ ವಾಟ್ ಆರ್ ಯು ಇನ್ಸೈಡ್ ಇಸ್ ನಾಟ್ ಬಾದರ್ಡ್. ನೋಬಡಿ ಇಸ್ ಬಾದರ್ಡ್. ಅದಕ್ಕಾಗಿ ಕ್ರಮೇಣ ನಾವು ಸಹ ಹಂಗೆ ಆಗ್ಬಿಟ್ಟಿದ್ದೀವಿ. ದೇವರ ಮಕ್ಕಳು, ದೇವರ ಸೇವಕರು ಸಹ, ನನಗ್ ಗೊತ್ತಿರೋ ಪಾಸ್ಟರ್ಗಳಿದ್ದಾರ್ರಿ ಅಪ್ಪ, ಅಯ್ಯೋಯ್ಯೋ ಅವ್ರು ಒಂದು ಪ್ರಸಂಗ ಮಾಡಕ್ ಬರ್ಬೇಕಾದ್ರೆ ಅವರೆಲ್ಲ ಕಾರ್ಪೊರೇಟ್ ಪಾಸ್ಟರ್ಗಳು, ನಮ್ ತರ ಕಾಂಜಿ ಪಿಂಜಿ ಪಾಸ್ಟರ್ಗಳಲ್ಲ, ಚಿಕ್ಕ ಪಾಸ್ಟರ್ಗಳಲ್ಲ. ಅವರೆಲ್ಲ ಫೇಮಸ್ ಪಾಸ್ಟರ್ಗಳು. ಅವ್ರು ತಯಾರಾಗ್ಬೇಕಾದ್ರೆ ಒಂದು ದೊಡ್ಡ ಎಪಿಸೋಡ್ ಆಗುತ್ತೆ ಗೊತ್ತಾ. ಅವರಿಗೆ ಬೌನ್ಸರ್ಗಳು ಹೊರಗಡೆ ಬಂದಾಗ ಇರ್ತಾರೆ, ಅದು ಬೇರೆ. ಒಳಗಡೆ ಅವರಿಗೆ ಅಂತ ಒಂದು ಸಲೂನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ. ಏನು ಹೋಗೋ ಕಾಲ, ಕೇಡ್ಗಾಲ ಅಂತ.
ಹಂಗಾಗ್ಬಿಟ್ಟಿದೆ. ಅಂದ್ರೆ ಈಗ ಆಲೋಚನೆ ಮಾಡ್ರಿ, ಅವಳು ಸುಲಮ್ಯತೆ ಹೇಳೋ ಮಾತು ನಮಗೆ ಕಪ್ಪಳ ಕೊಡದಂಗಿಲ್ಲ, ಅಲ್ಲಿ ಉದುರಿಸಿದ ಹಾಗೆ ಇಲ್ಲ. ಅದಕ್ಕೆ ಪರಮಗೀತೆ ಓದ್ಬೇಕು, ಕಲಿಬೇಕು. ದೇವರ ವಾಕ್ಯ ಎಲ್ಲೇ ನೋಡಿದ್ರು ಎಲ್ಲೋ ಒಂದು ಕಡೆ ನಮಗೆ ಒಂದು ಏನು ಹೇಳೋದು, ಒಂದು ಜಾಗರೂಕವಾಗಿರ್ಬೇಕು ಅನ್ನೋಂಥ ಎಚ್ಚರಿಕೆ ಮಾತುಗಳು ಇರುತ್ತವೆ. ನಾನು ಕೇದಾರನ ಗುಡಾರಗಳಂತೆ ಕಪ್ಪಾಗಿರೋದು ನಿಜ, ಆದ್ರೆ ನಾನು ಸೊಲೊಮೋನನ ಪರದೆಗಳಂತೆ ಚಂದವಳು, ನನ್ನ ಒಳಗಡೆ ಬ್ಯೂಟಿ ತುಂಬಾ ಚೆನ್ನಾಗಿದೆ. ಪೇತ್ರನು ಸಹ ಅದೇ ಹೇಳ್ತಾನೆ, ಅಮ್ಮ ಹೆಣ್ಮಕ್ಳೇ, ಸ್ತ್ರೀಯರೇ, ದೇವರ ಮಕ್ಕಳಾದಂತ ಹೆಣ್ಮಕ್ಳೇ, ವಿಶ್ವಾಸಿಗಳೇ, ಓ ಗಾಡ್ಸ್ ಪೀಪಲ್, ಬಿಲೀವರ್ಸ್, ಡೋಂಟ್ ಗೋ ಫಾರ್ ಔಟರ್ ಬ್ಯೂಟಿ, ಡೋಂಟ್ ರನ್ ಆಫ್ಟರ್ ದ ಎಕ್ಸ್ಟರ್ನಲ್ ಬ್ಯೂಟಿ, ಇಟ್ ವಿಲ್ ಫೇಡ್ ಔಟ್ ಒನ್ ಡೇ ಇಫ್ ಯು ಗೋ ಔಟ್. ಏನ್ರಿ, ಅವ್ರ ಬಗ್ಗೆ ಹೇಳಿದ್ರೆ ಸಿಟ್ಟು ಬರುತ್ತೆ ಜಾಸ್ತಿ. ಹೆಣ್ಮಕ್ಳು ಹೇಳೋಕೆ ಬೇಕಾದಷ್ಟು ಅಂಶ ಇದೆ, ಹೇಳಿದ್ರೆ ಸಿಟ್ಟು ಬರುತ್ತೆ. ಆಮೇಲೆ ಇಲ್ಲಿ ಬ್ರದರ್ಸ್ ಎಲ್ಲ ಬಂದಿದ್ದಾರೆ, ಮನೆಗೆ ಹೋದ್ಮೇಲೆ ನಿಮ್ಗೆ ಕ್ಲಾಸ್ ತಗಂತಾರೆ. ಏನ್ರಿ ಇಂಥ ಪಾಸ್ಟ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಕೂರಿಸಿ ನಮ್ ಬಗ್ಗೆ ಹಿಂಗೆಲ್ಲ ಮಾಡ್ತಾರ, ಆ ಪಾಸ್ಟ್ ಏನ್ ಗೊತ್ತ್ರಿ ಅಂತೇಳಿ ಯಾರು ಇಷ್ಟಪಡಲ್ಲ. ಆದ್ರೆ ಬಹುಶಃ ಈ ಬಿಲ್ಡರ್ಸ್ಗೆ ಬರೋ ಹೆಣ್ಮಕ್ಳು ಅಂತವ್ರಲ್ಲ, ದೇವರಿಗೆ ಭಯಪಡೋ ಹೆಣ್ಮಕ್ಳೇ ನನಗೆ ಗೊತ್ತು. ಪಾಸ್ಟ್ಗಳು ಹೆಂಡ್ತಿರು ಇದ್ದಾರೆ, ನನ್ನ ಮಕ್ಕಳ ತರ ಅವರೆಲ್ಲ. ಕೆಲವರು ನನ್ನ ಸಹೋದರಿ ಇರ್ತಾರ, ಅವ್ರನ್ನೆಲ್ಲ ನಾನು ತುಂಬಾ ಗೌರವಿಸ್ತೇನೆ. ಆದ್ರೆ ಹೊರಗಿನ ಪ್ರಪಂಚ ನೋಡುವಾಗ ಇದು ಇದೆ, ನಿಮ್ಗೂ ಗೊತ್ತಿದೆ. ಆದ್ರೆ ನಾವು ಅದ್ರ ಜೊತೆಲಿ ಕೊಚ್ಕೊಂಡು ಹೋಗ್ಬಾರ್ದು. ಹರಿಯೋ ನೀರಿನ ಜೊತೆಲಿ ಹೋಗ್ತಾರಲ್ಲ, ಹಂಗ್ ಕೊಚ್ಕೊಂಡು ಹೋಗ್ಬಾರ್ದು. ನಾವು ಬಂಡೆ ಮೇಲೆ ಸ್ಥಿರವಾಗಿ ಇರ್ಬೇಕು ಅನ್ನೋದೇ ನನ್ನ ಕಾಳಜಿ, ಅಷ್ಟು ಹೊರತು ಬೇರೆ ಏನಿಲ್ಲ. ನೀವು ಅಂದವಾಗಿ ಕಾಣಿಸ್ಬೇಕಾದ್ರೆ ಮಾಡ್ಕೋಬಹುದು, ಒಂದು ಪರಿಮಿತಿಯಲ್ಲಿ, ಇತಿಮಿತಿಯಲ್ಲಿ ಮಾಡ್ಕೋಬಹುದು, ತಪ್ಪೇನಿಲ್ಲ. ಹಾಗಂತೇಳಿ ಕೊಣ್ಣೆ ಸುರಿಸ್ಕೊಂಡು ಮುಂದೆ ಬಂದು, ಈಗ ನಾನು ಮುಖ ತೊಳಿದೆ, ನಾನು ಹೋಗಿ ಬ್ರಷ್ ಮಾಡ್ಕೊಂಡು ಬಂದೆ. ಈಗ ಯಾಕೆ ಬೆಳಿಗ್ಗೆ ಮಾಡಿಲ್ವಾ? ಮಾಡಿದೆ, ಈಗಲೂ ಬ್ರಷ್ ಮಾಡಿದೆ. ಯಾಕಂದ್ರೆ ವಯಸ್ಸಾಗಿದೆ, ನನ್ನ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ಬೇಕಾದ್ರೆ ನಾನು ಯಾವತ್ತು, ದಟ್ ಇಸ್ ಮೈ ಹ್ಯಾಬಿಟ್, ಐ ಬ್ರಷ್ ಮೈ ಟೀತ್ ಬಿಫೋರ್ ಐ ಸ್ಪೀಕ್ ಟು ಪೀಪಲ್. ಸೊ ಶರ್ಟ್ ಹಾಕೊಂಡು ನೀಟಾಗಿ ಕೂತಿದ್ದೀನಿ. ಯಾಕೆ? ವೈ ಅದೇನ್ ದೊಡ್ಡ ತಪ್ಪಲ್ಲ, ಪಾಪಲ್ಲ. ಅದರಿಂದ ಬೇರೆ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಇದು ವರ್ತಿಸ್ತದೆ. ಏನಂದ್ರೆ ಹೊರಗಿನ ತೋರಿಕೆ ಅಲ್ಲ, ಒಳಗಡೆ ನಾವೇನಾಗಿದ್ದೇವೆ ದೇವರಿಗೆ ತುಂಬಾ ಕಾಳಜಿ ಇದೆ. ಅದಕ್ಕೆ 31ನೇ ಅಧ್ಯಾಯ, ಟೈಮ್ ಒಂದು 5 ನಿಮಿಷ ಇದೆ, ನಾನು ಅದಕ್ಕೆ ಮುಗಿಸಾಗ ಒಂದು ವಚನ, 2-3 ವಚನ ಇದೆ ಓದಕ್ಕೆ. ಆದ್ರೆ ಅದರಲ್ಲಿ ಜ್ಞಾನೋಕ್ತಿ ಇದೆ. ಜ್ಞಾನೋಕ್ತಿ ಇದೆಯಲ್ಲ, ಜ್ಞಾನೋಕ್ತಿಗಳಲ್ಲಿ ಒಂದು ಮಾತು ನಾವು ಓದ್ತೇನೆ. 31ನೇ ಅಧ್ಯಾಯ ನಮಗ್ ಗೊತ್ತು, ಬಹಳ ಮಂದಿ ಗೊತ್ತಾಗ್ಬಿಡ್ತು. 31ನೇ ಅಧ್ಯಾಯ ಅಂದ ತಕ್ಷಣ ಗೊತ್ತಾಗ್ಬಿಡ್ತು. ಕೊನೇ ವಚನ ಏನಿದೆ? ಕೊನೆ ವಚನ, ಅದಕ್ಕೆ ಮೊದಲು 30ನೇ ವಚನ, 31-30 ಓದ್ತೇನೆ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಈ ತೆಲುಗಿನಲ್ಲಿ ಚೆನ್ನಾಗಿರುತ್ತೆ. అందము ವ್ಯರ್ಥಮು, ಸೌಂದರ್ಯಮು ಮೋಸಕರಮು. ಚೆನ್ನಾಗಿದೆ. ಆ ಅಂದ ಅನ್ನೋದು ವ್ಯರ್ಥ ಅಂತೆ. ಒಂದ್ ದಿವಸ ಅಂದ ಎಲ್ಲ ಫೇಡ್ ಔಟ್ ಆಗುತ್ತೆ. ಎಂತ ಸೂಪರ್ ಸ್ಟಾರ್ಗಳು, ಹೀರೋಯಿನ್ಗಳು ಮುದುಕಿಯರಾದ್ಮೇಲೆ ಪಾಪ ಹೆಂಗಾಗಿದ್ದಾರೆ ನೋಡಿದಿರಲ್ಲ, ಅಯ್ಯೋ ಅನ್ಸತ್ತೆ. ಆಗಿನ ಅವರು ಕೀರ್ತಿಯ ಉತ್ತುಂಗದಲ್ಲಿದ್ದಾಗ ಇದ್ದಂತ ಅಂದ ಚಂದ ಎಲ್ಲ ಕೊಚ್ಕೊಂಡು ಹೋಗಿ, ಗಾಳಿಗೆ ಹಾರು ಹೋಗಿ, ಇವತ್ತೆಲ್ಲ ಸುಕ್ಕಾಗಿರುವ ಚರ್ಮ, ವಯಸ್ಸಾದಂತ ಇದು, ನೆರೆಯಾದಂತ ಕೂದಲು, ನೋಡ್ಲಿಕ್ಕೆ ಏನು ಚಂದ ಇಲ್ಲ ಪಾಪ. ವಯಸ್ಸಿಗೆ ತಕ್ಕಂತೆ ಆಗ್ತಾರೆ. ಅದರಿಂದ ಈ 30ನೇ ವಚನದಲ್ಲಿ ಸೌಂದರ್ಯವು ನೆಚ್ಚತಕ್ಕದಲ್ಲ, ಅದನ್ನ ನಂಬೇಡ, ಇವತ್ತಿರತ್ತೆ ನಾಳೆ ಹೋಗುತ್ತೆ. ಮಾತ್ರವಲ್ಲ, ಮತ್ತೆ ಲಾವಣ್ಯವು ನೆಲೆ ಅಲ್ಲ. ನಾವು ಹೊರಗಿನ ತೋರಿಕೆ ಏನೇನೆಲ್ಲ ಬ್ಯೂಟಿಫಿಕೇಶನ್ ಮಾಡ್ತೀವೋ ಇದೆಲ್ಲ ನೆಲೆ ಅಲ್ಲ, ಅದು ಸ್ಥಿರವಾಗಿರೋದಲ್ಲ, ಅದು ಶಾಶ್ವತವಾದದ್ದಲ್ಲ. ಅದರಿಂದ ಮತ್ತೆ ಏನು 30ನೇ ವಚನದ 2ನೇ ಭಾಗ, ಈ ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಶಿ ಇಸ್ ಗೋಯಿಂಗ್ ಟು ಬಿ ಪ್ರೈಸ್ ವರ್ದಿ. ಹೂ? ಯಾರ್ ದೇವರಲ್ಲಿ ಭಯ ಭಕ್ತಿ. ಈ ಭಯ ಭಕ್ತಿ ಅನ್ನೋ ವರ್ಡಿಗೆ ರೆಸ್ಪೆಕ್ಟ್ ಅನ್ನೋದಿದೆ. ರೆಸ್ಪೆಕ್ಟ್ ಅನ್ನೋ ಅರ್ಥನೂ ಬರುತ್ತೆ. ದೇವರನ್ನ ಗೌರವಿಸುವ ವ್ಯಕ್ತಿ ತನ್ನ ಗಂಡನನ್ನು ಗೌರವಿಸ್ತಾರೆ. ಏನ್ರಿ? ಕ್ರಿಸ್ತನನ್ನು ಗೌರವಿಸುವ ವ್ಯಕ್ತಿ, ಹೆಣ್ಮಗಳಾಗ್ಲಿ ಗಂಡಸ್ರೆ ಯಾರೇ ಆಗ್ಲಿ, ಅವರ ಹೆಂಡತಿ ಅಥವಾ ಗಂಡಂದಿರನ್ನು ಸಹ ಗೌರವಿಸಿ. ಅದು ಒಂದು ಲಕ್ಷಣ. ಅದರಿಂದ ಪ್ರಿಯವಾದಂತ ದೇವರ ಮಕ್ಕಳೇ, ಪೇತ್ರನು ಸಹ ಅದನ್ನೇ ಹೇಳ್ತಾನೆ.
ನಿಮಗೆ ಹೊರಗಿನ ತೋರಿಕೆಯೇ ನಿಮಗೆ ಅಲಂಕಾರವಾಗಿ ಇರಬಾರದು. ನಾನೇನು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ನೀವಂದ್ರೆ ನಮ್ಗೆ ತುಂಬಾ ಇಷ್ಟ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ಪ್ರೀತಿ ಇದೆ, ನಿಮ್ಮನ್ನ ಸನ್ಮಾನಿಸ್ತೇವೆ, ನಿಮ್ಮನ್ನ ಗೌರವಿಸ್ತೇವೆ. ನೀವಿಲ್ಲದೆ ಇರುವಂತ ಪ್ರಪಂಚ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನೀವಿಲ್ಲದೆ ಇದ್ರೆ ನಮ್ಮ ಬದುಕು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದೆಲ್ಲ ಗೊತ್ತಮ್ಮ ತಾಯಿಂದ್ರೆ. ಏನ್ ಹೇಳ್ತಾನೆ ಇಲ್ಲಿ? ಮೊದಲನೇ ಪೇತ್ರನು 3ನೇ ಅಧ್ಯಾಯ, ಆಮೇಲೆ ಎಷ್ಟನೇ ವಚನ? 5ನೇ ವಚನ. ಏನೇನೋ ಇದೆ, ಜಡೆ ಹೆಣೆದುಕೊಳ್ಳುವುದು, ಒಡವೆ ಇಟ್ಟುಕೊಳ್ಳುವುದು, ವಸ್ತ್ರಗಳು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿ ಇರಬಾರ್ದು. ಅದಕ್ಕೆ ಪ್ರಾಧಾನ್ಯತೆಯನ್ನ, ಆದ್ಯತೆಯನ್ನ ಕೊಡಬೇಡ್ರಿ. ಮತ್ತೇನ್ ಮಾಡ್ಬೇಕು? ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಒಳಗಿನ ಭೂಷಣ, ಹೊರಗಿನ ಭೂಷಣ. ಇಂಟರ್ನಲ್ ಬ್ಯೂಟಿ, ಎಕ್ಸ್ಟರ್ನಲ್ ಬ್ಯೂಟಿ. ಎಕ್ಸ್ಟರ್ನಲ್ ಬ್ಯೂಟಿ ಜನ ನೋಡ್ತಾರೆ, ಇಂಟರ್ನಲ್ ಬ್ಯೂಟಿ ದೇವರು ನೋಡ್ತಾರೆ. ಅವಳು ತಾನು ಹೇಳ್ತಾಳೆ, ಧೈರ್ಯವಾಗಿ ಹೇಳ್ತಾಳೆ, ಸುಲಮಿತೆ ಅಮ್ಮ, ನೀವು ಹೇಳ್ತಿರೋ ಹಾಗೆ ನನ್ನ ಗೆಳತಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿರುವುದು ನಿಜ, ಆದ್ರೆ ನಾನು ಒಳಗಡೆ ಮಾತ್ರ ಐ ಗಾಟ್ ಪ್ಯೂರಿಟಿ ಆಫ್ ಹಾರ್ಟ್. ನಾನು ಯಥಾರ್ಥವಾಗಿದ್ದೇನೆ, ಚಂದವಾಗಿದ್ದೇನೆ. ಐ ಆಮ್ ಲವ್ಲಿ. ಲವ್ಲಿ ಅಂತಂದ್ರೆ ಇತರರು ನಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರು ಹಾಗೆ ನಿಂದನೆ ಮಾಡ್ತಿದ್ರು, ಕಪ್ಪಾಗಿದೆಯಾ ಯಾಕೆ ಅಂತ ಪ್ರಶ್ನೆ ಕೇಳ್ತಿದ್ರು, ಅವಳ ಜೊತೆಲೇ ಇದ್ದಾರೆ. ಮತ್ತೆ ಅವಳನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಂದ್ರೆ ಅವಳ ಒಳಗಿನ ಸೌಂದರ್ಯವು ಅವರನ್ನ ಆಕರ್ಷಿಸ್ತಾ ಇದೆ. ಮತ್ತೆ ನಾನು ಅದನ್ನೇ ಹೇಳಿದೆ, ದೇವರ ಮಕ್ಕಳಾದ ನಾವು, ದೇವರ ಸಭೆ ಆಗಿರುವ ನಾವು, ಕ್ರಿಸ್ತನಿಗೆ ಮೊದಲಿಗಿತ್ತಿ ಎಂಬ ಬಿರುದನ್ನು ಪಡೆದಂತ ನಾವು ಲೋಕದವರಿಗೆ ನಮ್ಮ ಒಳಗಿನ ಭೂಷಣವನ್ನ ತೋರಿಸ್ಬೇಕು. ಹೊರಗಡೆ ಮಾತಾಡೋ ಮಾತು, ನಮ್ಮ ಪ್ರಸಂಗಗಳಿಗಿಂತಲೂ ನಮ್ಮ ಒಡನಾಟ, ನಮ್ಮ ವರ್ತನೆ, ನಮ್ಮ ಸ್ವಭಾವ ಲಕ್ಷಣಗಳು, ನಾವು ಇತರರ ಬಗ್ಗೆ ನಡೆಯುವಂತ ವಿಧಾನ, ರೀತಿ, ಇದು ಹೌ ವಿ ಡೀಲ್ ವಿತ್ ಅದರ್ ಪೀಪಲ್, ವಾಟ್ ಕೈಂಡ್ ಆಫ್ ರಿಲೇಶನ್ಶಿಪ್ ವಿ ಹ್ಯಾವ್ ವಿತ್ ಅದರ್ ಪೀಪಲ್, ಅದು ನಮಗೂ ಕ್ರಿಸ್ತನಿಗಿರುವಂತ ಆ ರಿಲೇಶನ್ಶಿಪ್ ಅನ್ನ ನಮ್ಮ ಇತರರೊಂದಿಗಿರುವಂತ ನಮ್ಮ ರಿಲೇಶನ್ಶಿಪ್ಗೆ ಅದು ಪೂರಕವಾಗಿರ್ಬೇಕು. ಅದರಿಂದ ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ಅದರ್ ಪೀಪಲ್ they must be able to see our Lord and His beauty in and through our lives. ನಮ್ಮ ಜೀವನದ ಮೂಲಕ ಅದು. ಸೊ ಇದನ್ನು ನಾವು ಕಲಿಬಹುದು ಈ ಮಾತು. ಓಕೆ, ಸೊ for today it is enough. Let us wind up today's meditation. Shall we pray? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಕಳೆದ ಕೆಲವಾರು ವಾರಗಳಿಂದ ನಾವು ಪರಮಗೀತ ಎಂಬಂತ ಈ ಗ್ರಂಥವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಕೆಲವಾರು ಎಚ್ಚರಿಕೆಯ ಮಾತುಗಳನ್ನು, ಪ್ರೋತ್ಸಾಹಕರವಾದ ಮಾತುಗಳನ್ನು, ಸ್ವಾಮಿ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯುವಂತ ಕೆಲವು ವಿಷಯಗಳನ್ನ ನೀನು ನಮಗೆ ಕಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಮುಖ್ಯವಾಗಿ ಯೇಸು ಕ್ರಿಸ್ತನೆಂಬ ನಮ್ಮ ಮೊದಲಿಂಗನಿಗೂ ಮೊದಲಗೀತಿ ಆಗಿರುವಂತ ಸಭೆಯಾಗಿರುವ ನಮಗೂ ನಡುವೆ ಇರುವಂತ ಸಭೆಯ ಆ ಸಂಬಂಧದ ಆ ಒಳಗಿನ ಅರ್ಥವನ್ನ ಸ್ವಾಮಿ, ಆ ಸಂಬಂಧದ ಆಳವನ್ನ ನಾವು ಕಲಿಯುವುದಕ್ಕೆ ಸಹಾಯ ಮಾಡುತ್ತಿರುವಂತ ಈ ಪುಸ್ತಕಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ದಿ ಬಿಲ್ಡರ್ಸ್ ತಂಡದವರೆಲ್ಲರಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಇವತ್ತು ಈ ವಚನಗಳನ್ನು ಕೇಳುವುದಕ್ಕೆ ತಮ್ಮ ಸಮಯವನ್ನು ತಕ್ಕೊಂಡು ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸೇವಕರನ್ನು, ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರು ಇನ್ನಷ್ಟು ಆಳವಾಗಿ ಇಂಥ ವಾಕ್ಯಗಳನ್ನು ಧ್ಯಾನ ಮಾಡಿ ಸ್ವಾಮಿ, ಅವರು ಇತರರಿಗೆ ತಮ್ಮ ಜೀವನದ ಮೂಲಕ ಸುವಾರ್ತೆಯನ್ನು ಸಾರುವುದಕ್ಕೆ, ಇತರರನ್ನ ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ಸಹಾಯ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.